ಡ್ಯಾಂಡಿಲಿ ಕ್ರಿಶ್ಚಿಯನ್ ಬ್ರದರ್ಸ್ ಅಸೋಸಿಯೇಷನ್ ಸುಮ್ಮನೆ ಫಸ್ಟ್ ಬೋರ್ಡದ ಒಂದು ಇದು ಮಾಡಿರಿ. ಪ್ರೈಸ್ ದಿ ಲಾರ್ಡ್. ಡ್ಯಾಂಡಿಲಿ ಕ್ರಿಶ್ಚಿಯನ್ ಬ್ರದರ್ಸ್ ಅಸೋಸಿಯೇಷನ್ ಇವರ ಆಶ್ರಯದಲ್ಲಿ ಈ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇದಕ್ಕೆ ಬಂದಂಥ ನಿಮ್ಮೆಲ್ಲರಿಗೂ ಕರ್ತನಾದಂಥ ಯೇಸು ಕ್ರಿಸ್ತ ನಾಮದಲ್ಲಿ ಸ್ವಾಗತವನ್ನು ಬಯಸುವನಾಗಿದ್ದೇನೆ. ಮೊದಲನೇದಾಗಿ ನಮ್ಮ ಮಧ್ಯದಲ್ಲಿರುವ ಆರ್.ಎಂ. ಪೀಟರ್ ಅಂಕಲ್ ಅವರು ಪ್ರೇಯರ್ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ఘనమైన శ్రేష్టమైన ప్రేమతోనూ ఐక్యమత్యంతోనూ ఏక హృదయంతోనూ తండ్రి ఒకే మనసు కలిగి ఒక తీర్మానంలోనికి మీ ప్రజలను తెచ్చినందుకై తేవలసిందిగా ప్రార్థిస్తున్నాము. జరిగినటువంటి కార్యక్రమం అంతటిలో మీ యొక్క నడిపింపు ఆలోచనలే కోరుకుంటూ మీ శిరసత్వానికి అప్పగింపుకుంటూ మీ ప్రియకుమారుడు మా రక్షకుడు యేసు క్రీస్తు వారి ప్రేమ నామం స్తుతించి ప్రార్థన చేరుకుంటున్నాము తండ్రి. ಆಮೆನ್. ಮೆತುಶಲ ಅವರು ಮಾಡಬೇಕಾಗಿ ಕೇಳ್ಕೊತಾ ಇದ್ದೇನೆ. ಎಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ನಾನು ವಂದನೆಗಳನ್ನು ಹೇಳೋನಾಗಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಸೊ ನಾನು ಪದ್ಮಾವತಿಯವರ ಬಗ್ಗೆ ಸ್ವಲ್ಪ ಅವರ ಜೀವನ ಯಾತ್ರೆ, ಅವ್ರು ನಡೆದು ಬಂದಂಥ ಹಾದಿ ಯಾವ ರೀತಿ ಸ್ಟ್ರಗಲ್ ಆಗಿತ್ತು, ಸೊ ಅವ್ರ ಬಗ್ಗೆ ನಾನು ಸ್ವಲ್ಪ ಕಿರುಪರಿಚಯ ಅವರು ಮಾಡಿಕೊಡ್ತೀನಿ ಅಂತೇಳಿ ನಾನು ಹೇಳ್ತಾ ಇದ್ದೇನೆ. ಸೊ ಶ್ರೀಮತಿ ಪದ್ಮಾವತಿ ಜಿ.ಡಿ. ಪಲ್ಲೆ ಪ್ರಿಯಾ ಜೋಯಲ್ ಅವರು, ಇವರ ಪತಿಯ ಹೆಸರು ಜೋಯಲ್ ಪೌಲ್ ಅಂಥೇಳಿ, ತಾಯಿಯ ಹೆಸರು ಶ್ರೀಮತಿ ರತ್ನಮ್ಮ ಜಿ.ಡಿ. ಪಲ್ಲೆ, ತಂದೆ ಹೆಸರು ದಿವಂಗತ ಪ್ರಭುದಾಸ್ ಜಿ.ಡಿ. ಪಲ್ಲೆ ಅವರು. ಇವರು 3 ಜನ ಸಹೋದರರು, ಒಬ್ಬ ಸಹೋದರಿ. ಇವರು ಜನ್ಮಸ್ಥಳ ದಾಂಡೇಲಿ. ಅವರು ವಿವಾಹ 12/10/2020 ನೆರವೇರಿಸಲ್ಪಟ್ಟಿತ್ತು. ಇವರ ಅತ್ತೆಯ ಹೆಸರು ದಿವಂಗತ ಮೇರಿ ಮಗ್ದಲಿನಾ, ಅವರ ಮಾವನ ಹೆಸರು ಬ್ರದರ್ ಕ್ರಿಸ್ಟೋಫರ್. ಸರ್, ಪದ್ಮಾವತಿಯವರ ಒಂದು ಕ್ವಾಲಿಫಿಕೇಷನ್, ಅವರು ಮಾಡಿದಂಥ ಸಾಧನೆಗಳು ನೋಡೋದಾದರೆ ನಾನು ಅವ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಅವ್ರದ್ದು ಎಜುಕೇಷನ್ ಬಗ್ಗೆ ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ KMS ಹುಬ್ಳಿಯಲ್ಲಿ 1996 to 1919ವರೆಗೂ ಅವರು ಅಲ್ಲಿ ಸೇವೆ ಮಾಡಿದ್ದಾರೆ. ಅದೇ ರೀತಿಯಾಗಿ BSc ನರ್ಸಿಂಗ್ KLE ಕಾಲೇಜ್ ಆಫ್ ನರ್ಸಿಂಗ್ ಬೆಲ್ಗಾಮ್ನಲ್ಲಿ 2007ರಿಂದ 2009ವರೆಗೂ ಸಹ ಅವರು ಅಲ್ಲಿ ಕೆಲಸ ಮಾಡಿರ್ತಾರೆ. ಅದೇ ರೀತಿಯಾಗಿ ಡಯಾಲಿಸಿಸ್ ಟೆಕ್ನಿಕಲ್ ಕೋರ್ಸ್ ಅದು ಸಹ ವಿಕ್ಟೋರಿಯಾ ಹಾಸ್ಪಿಟಲಲ್ಲೂ ಮಾಡಿದ್ದಾರೆ ಬೆಂಗಳೂರಿನಲ್ಲಿ. ಅದೇ ರೀತಿಯಾಗಿ MSc ನರ್ಸಿಂಗ್ SGR ಕಾಲೇಜ್ ಆಫ್ ನರ್ಸಿಂಗ್ನಲ್ಲಿ ಅದು ಸಹ ಬೆಂಗಳೂರಿನಲ್ಲಿ 2009ರಿಂದ 2011 ಮಟ್ಟ ಸಹ ಅಲ್ಲೇ ಮಾಡಿ ಒಂದು ಪದವಿಯನ್ನು ಪಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಡಿಪ್ಲೊಮಾ ಇನ್ ಹೆಲ್ತ್ ಪ್ರಮೋಷನ್ ಕೋರ್ಸ್ ಇನ್ ಬೆಂಗಳೂರು, ಈ ಥರ ಅವರು ಎಜುಕೇಷನ್ ಮಾಡ್ತಾ ಬಂದಿದ್ದಾರೆ. ಮತ್ತೊಂದು ರೀತಿಯಾಗಿ ಹೇಳಬೇಕಂದ್ರೆ ಭಾಳ ಹೆಮ್ಮೆಯ ವಿಷಯ, 2019ರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಫರ್ನಾಂಡಿಸ್ ಹಾಸ್ಪಿಟಲ್ ಹೈದರಾಬಾದ್ಗೆ ಮಿಡ್ವೈಫರಿ ಕರ್ನಾಟಕದಿಂದ 6 ಜನರನ್ನು ಮಾತ್ರ ಇವ್ರನ್ನ ಆಯ್ಕೆ ಮಾಡಲಾಗಿದ್ದು. ಇದು ಭಾಳ ಹೆಮ್ಮೆ ವಿಷಯ. ಕರ್ನಾಟಕದಿಂದ 6 ಜನ ಮಾತ್ರ ಅಂದರೆ ಲೆಕ್ಕ ಹಾಕಬೇಕು ನೀವು, ಕರ್ನಾಟಕದ ಜನಸಂಖ್ಯೆ ಎಷ್ಟಿದೆ ಅಂತೇಳಿ. ಅದರಲ್ಲಿ ಮೆಡಿಕಲ್ ಫೀಲ್ಡ್ನಲ್ಲಿ 6 ಜನರು ಮಾತ್ರ ಅಂದರೆ ನನಗೆ ಅನಿಸೋ ಮಟ್ಟಿಗೆ ನಮ್ಮ ಈ ಕಡೆ ಕಾರವಾರ ಡಿಸ್ಟಿಕ್ಗೆ ನಾರ್ತ್ ಸೈಡ್ ಒಬ್ಬರೇ, ಭಾಳ ಸಂತೋಷ ವಿಷಯ. ಅವರು ಸೆಲೆಕ್ಟ್ ಆಗಿದ್ದಾರೆ. ಅದೇ ರೀತಿಯಾಗಿ ಸ್ಟೇಟ್ ಲೆವೆಲ್ ಟ್ರೈನರ್ ಆಫ್ ಟ್ರೈನೀಸ್ ಇವರು ಸಹ ಆಗಿದ್ದು. ಇನ್ ಸರ್ವಿಸ್ ಎಜುಕೇಷನ್ ಧಾರವಾಡ, ಗದಗ, ಹಾವೇರಿ ಹಾಗೂ ಹಾಸನ ಜಿಲ್ಲೆಯಲ್ಲಿ ತರಬೇತಿ ಕೇಂದ್ರಗಳಲ್ಲಿ ನರ್ಸಿಂಗ್ ಆಫೀಸರ್ಗೆ ಹಾಗೂ ಆಯುಷ್ ಡಾಕ್ಟ್ರಿಗೆ ತರಬೇತಿಯನ್ನು ನೀಡ್ತಾ ಇರ್ತಾರೆ. ಅವರು ಈ ಥರ ಆಗಿ ಸೇವೆ ಮಾಡ್ತಾಯಿದ್ದಾರೆ. ಅದೇ ರೀತಿಯಾಗಿ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಹಾಗೂ ವರ್ಕ್ಶಾಪ್ನಲ್ಲಿ ಹಲವು ಪೋಸ್ಟರ್ ಪ್ರೆಸೆಂಟೇಷನ್ ಸಹ ಅವರು ಮಾಡಿರುತ್ತಾರೆ. ಅವರು ಮಾಡಿರುವಂಥ ಎಕ್ಸ್ಪೀರಿಯನ್ಸ್ ಜಾಬ್ 11 ವರ್ಷ ಕಾಲ ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. ಅದೇ ರೀತಿಯಾಗಿ ಜನರಲ್ ಹಾಸ್ಪಿಟಲ್ನಲ್ಲಿ 15 ವರ್ಷ ಸೇವೆ ಮಾಡಿದ್ದಾರೆ. ಈಗ ಕಲ್ಗಟ್ಟಿ ಧಾರವಾಡನಲ್ಲಿ ಇದ್ದಾರೆ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಅವರ ಸೇವೆಯಲ್ಲಿ ನರ್ಸಿಂಗ್ ಸೇವೆಯನ್ನು ಅವರನ್ನು ಗುರುತಿಸಿ ಡೆಡಿಕೇಶನ್ ಹಾಗೂ ಪ್ಯಾಷನನ್ನು ಗುರುತಿಸಿ ನ್ಯಾಷನಲ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಹಾಗೂ ದ ನ್ಯೂಸ್ ಪೇಪರ್ ಆಫ್ ಅಸೋಸಿಯೇಷನ್ ಆಫ್ ಕರ್ನಾಟಕ
ಇವರ ಸೌಹಾರ್ದತೆಯಲ್ಲಿ ದಿನಾಂಕ 6/6/23 ರವೀಂದ್ರ ಕಲಾಕ್ಷೇತ್ರ ಬೆಂಗಳೂರು ಆಂಧ್ರ ಪ್ರದೇಶದ ಗವರ್ನರ್ ಶ್ರೀ ಜಸ್ಟಿಸ್ ಅಬ್ದುಲ್ ನಾಸಿರ್ ಅವರ ಅಧ್ಯಕ್ಷತೆಯಲ್ಲಿ ನ್ಯಾಷನಲ್ ಫ್ಲಾರೆನ್ಸ್ ನೈಟ್ಗಲ್ ಅವಾರ್ಡನ್ನು ಸಹ ಇವರು ಪಡೆದುಕೊಂಡು ಅವರನ್ನು ಗೌರವಿಸಲಾಯಿತು. ಅದೇ ರೀತಿಯಾಗಿ ದಿನಾಂಕ 27/11/2025 ಮಹಿಳಾ ಸಾರ್ಥಕ ಸಾಧನೆಯನ್ನು ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ ನ್ಯಾಷನಲ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಹಾಗೂ ದ ನ್ಯೂಸ್ ಪೇಪರ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಅಕ್ರಿಕೇಟೆಡ್ ಬೈ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಎಂಪವರ್ಮೆಂಟ್ ಆಫ್ ಆಯೋಗ್ ಗೌರ್ಮೆಂಟ್ ಆಫ್ ಇಂಡಿಯಾ ಇವರ ಸೌಹಾರ್ದತೆಯಲ್ಲಿ ಬೆಂಗಳೂರಿನಲ್ಲಿ ಸರ್ ಪುಟ್ಟಣ್ಣ ಚಿಟ್ಟಿ ಟೌನ್ ಹಾಲ್ನಲ್ಲಿ ಅವಾರ್ಡ್ ಆಫ್ ಎಕ್ಸಲೆನ್ಸ್ ನ್ಯಾಷನಲ್ ವುಮನ್ ಅಚೀವರ್ ಆಗಿ 2025 ನೀಡಿ ಅವರನ್ನು ಗೌರವಿಸಲಾಯಿತು. ಈ ರೀತಿಯಾಗಿ ಪದ್ಮಾವತಿಯವರ ಒಂದು ಕಿರು ಪರಿಚಯವನ್ನು ಮಾಡಿಕೊಟ್ಟಿದ್ದೇನೆ. ಅವರು ಸಾಧನೆಗೆ ನಾವೆಲ್ಲ ನಮ್ಮ ಟ್ರಸ್ಟ್ ವತಿಯಿಂದ ನಾನು ಅವರಿಗೆ ವಂದನೆಗಳು ಸಲ್ಲಿಸೋದಾಗಿದ್ದೇನೆ. ಅದೇ ರೀತಿಯಾಗಿ ಅವರ ಒಂದು ಈ ಸಂದರ್ಭದಲ್ಲಿ ನಾನು ಅವರ ಮನೆಯ ನಾನು ಚಿಕ್ಕಂದಿನಲ್ಲಿ ನನ್ನ ಕ್ಲಾಸ್ಮೇಟ್ ಅವರ ಒಂದು ಸಹವಾಸ ನಾನು ನೋಡಬೇಕಂದ್ರೆ 3 ಜನ ಸಹೋದರರು. ಅವರು ಅಣ್ಣವರು ಎಂಪ್ಲಾಯೀಸ್ ಕ್ಲಬ್ನಲ್ಲಿ ಕೆಲಸ ಮಾಡ್ತಾ ಅವ್ರ ತಂಗಿಯರನ್ನು ಓದಲಿಕ್ಕೆ ಬಹಳ ಶ್ರಮಪಟ್ಟಿದ್ದಾರೆ. ಆ ರೀತಿಯಾಗಿ ಪದ್ಮಾವತಿಯವರು ತನ್ನ ಜೀವನ ಯಾತ್ರೆ ಮುಗಿಸ್ಕೊಂಡು ಆದರೆ ಎಜುಕೇಷನಲ್ಲಿ ಅವ್ರಿಗೆ ಬಹಳ ಆಸಕ್ತಿ ಇತ್ತು, ಓದಬೇಕಂದ್ರೆ ಭಾಳ ಛಲ ಇತ್ತು. ಆ ರೀತಿಯಾಗಿ ತನ್ನ ಅಚೀವ್ಮೆಂಟನ್ನು ಮಾಡಿದ್ದಾಳೆ. ಸೊ ನಾನು ಅವರು ಈಗ ದೇವರು ಅವ್ರನ್ನ ಆಶೀರ್ವದಿಸಿದ್ದೇನೆ ಅಂತೇಳಿ ನಾನು ತಿಳ್ಕೊಳ್ತಾ ಇದ್ದೇನೆ. ಅವರಾಗಲಿ ಅವ್ರ ತಂಗಿಯರಾಗಲಿ ಅಣ್ಣ ತಮ್ಮರ ಒಳ್ಳೆಯ ರೀತಿಯಲ್ಲಿ ಲೈಫ್ನಲ್ಲಿ ಸೆಟಲ್ ಆಗಿದ್ದಾರೆ. ದೇವರು ಇನ್ನೂ ಅವರನ್ನು ಹೆಚ್ಚು ಆಶೀರ್ವದಿಸಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಇಷ್ಟೆಲ್ಲ ಅವಾರ್ಡ್ಗಳನ್ನು ಪಡೆದುಕೊಳ್ಳಬೇಕೆಂದು ನಾನು ಹಾರೈಸುತ್ತೇನೆ. ನಮ್ಮ ಟ್ರಸ್ಟ್ ಪರವಾಗಿ ಹಾಗೂ ಕ್ರೈಸ್ತ ಬಂದವರ ಪರವಾಗಿ ನಮ್ಮ ದಾಂಡೇಲಿ ಜನತೆಗಾಗಿ ಜನರ ಪರವಾಗಿ ನಾನು ಶುಭ ಹಾರೈಸೋನಾಗಿದ್ದೇನೆ. ಅದೇ ರೀತಿಯಾಗಿ ನಮ್ಮ ಕ್ರೈಸ್ತ ಸಮುದಾಯಕ್ಕೂ ಸಹ ಅವರು ಒಂದು ಗೌರವವನ್ನು ತಂದಿದ್ದಾರೆ. ಸೊ ಅದರ ವಿಶೇಷವಾಗಿ ನಾನು ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳೋಣಾಗಿದೆ. ನಮ್ಮ ಸಮಾಜದ ಒಂದು ಕಿರೀಟವನ್ನು ಎತ್ತಿ ಹಿಡಿದಿದ್ದಾರೆ. ಈ ರೀತಿಯಾಗಿ ಅವರು ಸಾಧನೆಯನ್ನು ಮಾಡಿದ್ದಾರೆ. ಸೊ ಅವರು ಚಿಕ್ಕ ಪರಿಚಯವನ್ನು ಮಾಡಿದ್ದೇನೆ. ಮಾತನ್ನು ಮುಗಿಸ್ತೀನಿ. ಪದ್ಮಾವತಿಯವರ ಜೀವನದಲ್ಲಿ ಯಾವ ಏರುಪೇರುಗಳನ್ನು ಅವ್ರು ಮಾಡ್ತಾ ಬಂದಿದೆಯೋ ಅವುಗಳನ್ನು ಸವಿಸ್ತಾರವಾಗಿ ತಿಳಿಸಿದಂಥ ನಮ್ಮ ಟ್ರಸ್ಟ್ನ ಸೆಕ್ರೆಟರಿ ಅವರಾದಂಥ ಮ್ಯಾಥ್ಯೂಶಲ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಿಜವಾಗಲೂ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸುವೆನು, ನನ್ನನ್ನು ತಿರಸ್ಕರಿಸುವವರನ್ನು ತಿರಸ್ಕಾರಗೊಳ್ಳುವವರು ಎಂಬುದಾಗಿ ದೇವರು ನಿಜ ಅವರ ಕುಟುಂಬದ ಪಕ್ಷದಲ್ಲಿ ಅಂದರೆ ಚಿಕ್ಕಂದಿನಿಂದ ನಾವು ನೋಡ್ತಾ ಬಂದಿದ್ದೀವಿ. ಅವರು ಯಾವ ಪರಿಸ್ಥಿತಿಯನ್ನು ಎದುರುಗೊಳ್ತಾ ಬಂದರು, ಆದರೂ ದೇವರನ್ನು ಅವರು ಬಿಡಲಿಲ್ಲ. ಸಭೆಗೆ ಹೋಗೋದಾಗಲಿ, ಸಭೆ ನಿಯಮಗಳನ್ನು ಪಾಲಿಸೋದಾಗಲಿ, ಯಾಕಂತ ಹೇಳಿದ್ರೆ ದೇವರನ್ನು ಅವರು ಗಣಪಡಿಸಿದ್ದಾರೆ. ಆದ್ದರಿಂದ ದೇವರು ಸಹ ಅವರನ್ನು ಒಂದು ಉನ್ನತ ಸ್ಥಾನದಲ್ಲಿ ಇಡ್ತಾ ಬಂದಿದ್ದಾರೆ. ಅದಕ್ಕಾಗಿ ಈಗ ಮುಂದಿನ ಕಾರ್ಯಕ್ರಮ ಅವ್ರನ್ನ ನಮ್ಮ ಮಧ್ಯದಲ್ಲಿರುವಂಥ ಬ್ರದರ್ ಜ್ಞಾನೋದಯಂ ಅವರು ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತೇನೆ. ಅವ್ರ ಬಗ್ಗೆ ನಮ್ಮ ಮಧ್ಯದಲ್ಲಿರುವಂಥ ಪಾಸ್ಟರ್ ವಸಂತ್ ಕುಮಾರ್ ಅವರು, ನಮ್ಮ ಟ್ರಸ್ಟ್ನ ಸಲಹೆಗಾರರಾಗಿ ಕೆಲಸ ಮಾಡುತ್ತಿರುವಂಥ ಪಾಸ್ಟರ್ ವಸಂತ್ ಕುಮಾರ್ ಅವರು ಶಾಲನ್ನು ಒದಿಸಿ ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಟ್ರಸ್ಟ್ ಮೆಂಬರ್ ಆದಂಥ ಸ್ಯಾಮ್ಸನ್ ಸಗ್ನಲ್ ಅವ್ರಿಗೆ ಬೊಕ್ಕೆ ಕೊಡ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಟ್ರಸ್ಟ್ ಮೆಂಬರ್ ಆದಂಥ ಕ್ರಿಸೋಲೈಟ್ ಮೆಥುಶಲ ಅವರು ಹಾರವನ್ನು ಹಾಕ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಟ್ರಸ್ಟ್ನ ಸೆಕ್ರೆಟರಿ ಅವರಾದಂಥ ಮೆಥುಶಲ ಅವರಿಗೆ ಮೊಮೆಂಟೋ ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಸನ್ಮಾನಿಸಿದವರಿಗೆ ಧನ್ಯವಾದಗಳು. ಈಗ ಜ್ಞಾನೋದಯಂ ಅವರು ಮುಂದಿನ ಕಾರ್ಯಕ್ರಮ ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಈ ಸಂಜೆಯ ದಿನದಲ್ಲಿ ವಿಶೇಷವಾಗಿ ಇವತ್ತು ದಾಂಡೇಲಿ ಕ್ರಿಶ್ಚಿಯನ್ಸ್ ಬ್ರದರ್ ಅಸೋಸಿಯೇಷನ್ ಟ್ರಸ್ಟ್ನವರು ಒಂದು ಉತ್ತಮವಾದಂಥ ಕಾರ್ಯಕ್ರಮವನ್ನು
ಏರ್ಪಾಡು ಮಾಡಿದ್ದಾರೆ. ಬ್ರದರ್ ಮೆಥುಶಿಲ ಮತ್ತು ಅವರ ಪದಾಧಿಕಾರಿಗಳ ನೇತೃತ್ವದಲ್ಲಿ ನಿಜವಾಗಲೂ ಕೂಡ ಒಂದು ಅರ್ಥಪೂರ್ವವಾದಂಥ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿಕೊಂಡ್ರಿ. ತುಂಬ ಸಂತೋಷ. ಕಾರ್ಯಕ್ರಮವು ಇವತ್ತು ನಮ್ಮ ಮಧ್ಯದಲ್ಲಿ, ನಮ್ಮ ವಿಶೇಷವಾಗಿ ಸಮಾಜದಲ್ಲಿ ಕೂಡ ಅನೇಕ ಸಮುದಾಯದ ಜನರಿದ್ದಾರೆ. ಅವರೇ ನಾವು ಗೌರವಿಸ್ತೇವೆ. ನಾನಾ ವಿಧವಾದಂತಹ ಪಂಗಡದಲ್ಲಿ ವಾಸಿಸ್ತಾರೆ. ಎಲ್ಲರೂ ಅವರವರ ರೀತಿಯಲ್ಲಿ ಅನೇಕ ಸಾಧನೆಗಳನ್ನು ಮಾಡ್ತಾರೆ. ಅಂತಹ ಜನಸೇವೆಯಲ್ಲಿ ಮಹತ್ವವಾದದ್ದು ಈ ಆರೋಗ್ಯ ಇಲಾಖೆಯಲ್ಲಿ ಮಾಡುವಂತಹ ದಾದಿಯರ ಸೇವೆ ಇದೆಯಲ್ಲ, ಅದು ಬಹು ಉನ್ನತವಾದಂತಹ ಸೇವೆ, ದೇವರು ಅತಿ ಮೆಚ್ಚುವಂತಹ ಸೇವೆ. ಇತಿಹಾಸದಿಂದಲೂ ಕೂಡ ಈ ದಾದಿಯರ ಸೇವೆಯಲ್ಲಿ ನಮ್ಮ ಸಮುದಾಯದ ಜನರು ಎತ್ತಿದ ಕೈ, ಚಾರಿಟೇಬಲ್ ಅಥವಾ ಹ್ಯುಮ್ಯಾನಿಟಿ ಸರ್ವಿಸ್ ಅಂತ ಹೇಳ್ತಾರೆ, ಇದರಲ್ಲಿ ಬಹು ಎತ್ತಿದ ಕೈ. MSc ನರ್ಸಿಂಗ್ ಮಾಡಿ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಸೇವೆ ಮಾಡಿ, ಅದಾದ ನಂತರ ದಾದಿಯರಲ್ಲಿ ನರ್ಸಿಂಗಲ್ಲಿ ಅತ್ಯಂತ ಉನ್ನತವಾದ ಒಂದು ಪ್ರಶಸ್ತಿಯಲ್ಲೇ ಫ್ಲಾರೆನ್ಸ್ ನೈಟಿಂಗೇಲ್. ಹೌದಲ್ಲಮ್ಮ? ನಿಜವಾಗ್ಲ ಅದಕ್ಕಿಂತ ಮಿಂಚಿನ ಯಾವುದು ಅವಾರ್ಡ್ ಇಲ್ಲ. ಬೇಕಾದರೆ ಬಹು ತ್ಯಾಗ ಮಾಡಬೇಕು. ತ್ಯಾಗ, ತಪಸ್ಸು, ತನ್ನನ್ನು ತಾನು ಮರೆತು, ಅರ್ಥ ಆಯ್ತಾ? ರೋಗಿಗಳ ಮಧ್ಯೆ ಸೇವೆ ಮಾಡಿ, ರೋಗಿಗಳ ಮಧ್ಯೆ ಸೇವೆ ಮಾಡಬೇಕಾದ್ರೆ ತನ್ನನ್ನು ಎಲ್ಲವನ್ನು ಮರೆತು ರೋಗಿಗಳ ಸೇವೆಯೇ ಮಾಡುತ್ತಾ ದೇವರನ್ನು ಕಂಡುಕೊಳ್ತಾರಲ್ಲ, ಅದಕ್ಕೆ ಕೊಡ್ತಾರೆ. ಯಾವುದು? ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿಯನ್ನು ಕೊಡ್ತಾರೆ. ಅಂತಹ ಪ್ರಶಸ್ತಿಯ ಮುಂದೆ ಇನ್ಯಾವುದು ಪ್ರಶಸ್ತಿ ಇಲ್ಲಮ್ಮ. ನಾನು ಇಷ್ಟೆಲ್ಲ ಕತೆ ಓದಬೇಕಾದ್ರೆ ನಾನು ಒಂದು ಓದಿದೆ, ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿ ಬಂದಿದೆ ಅಂತಂದರೆ ನಮ್ಮಂಥವರು ನಿನಗೆ ಸನ್ಮಾನ ಮಾಡಿ ನಾವು ಚಿಕ್ಕವರಾಗ್ತೇವೆ. ನಿಮಗೆ ಇಟ್ ಈಸ್ ಬಿಗ್ಗೆಸ್ಟ್ ಅವಾರ್ಡ್ ಇನ್ ಮೆಡಿಕಲ್ ಡಿಪಾರ್ಟ್ಮೆಂಟ್, ಎಸ್ಪೆಷಲಿ ನರ್ಸಿಂಗ್ ಡಿಪಾರ್ಟ್ಮೆಂಟ್. ಇಟ್ ಈಸ್ ಎ ಫ್ಲಾರೆನ್ಸ್ ನೈಟಿಂಗೇಲ್ ಅವಾರ್ಡ್. ಬಹು ಕಮ್ಮಿ ರಾಜ್ಯದಲ್ಲಿ ಒಂದು 10-15 ಸಿಗ್ತದೆ ಅಷ್ಟೇ, ಅದಕ್ಕಿಂತ ಹೆಚ್ಚು ಸಿಗೋದಿಲ್ಲ. ಆ ಸೇವೆ ಮಾಡಬೇಕಾ, ಆ ಪ್ರಶಸ್ತಿ ಪಡ್ಕೊಳ್ಬೇಕಾದ್ರೆ ಅವರು ಮಾಡಿದಂಥ ಸೇವೆ ಇದೆಯಲ್ಲ, ಅದು ಊಹಿಸಲಿಕ್ಕೂ ಅಸಾಧ್ಯವಾದದ್ದು. ಕೌಟುಂಬಿಕ ಜೀವನದಲ್ಲಿ ಮಕ್ಕಳನ್ನು ನೋಡಿಕೊಂಡು, ಪತಿಯನ್ನು ನೋಡಿಕೊಂಡು, ತನ್ನ ಸಂಸಾರವನ್ನು ನೋಡಿಕೊಂಡು, ಜೊತೆಗೆ ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್, BSc ನರ್ಸಿಂಗ್, ಆಮೇಲೆ MSc ನರ್ಸಿಂಗ್, ಆಮೇಲೆ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಸೇವೆ ಮಾಡಿ, ತದನಂತರ ಬಂದು ಇತರ ಆಯುಷ್ ಡಾಕ್ಟರ್ಸ್ಗೆ ಟ್ರೈನಿಂಗ್ ಕೊಟ್ಟು ಅವರಿಗೆ ಪ್ರೆಸೆಂಟೇಷನ್ ಮಾಡಿ, ಅದು ಮಧ್ಯದಲ್ಲಿ ತಮ್ಮ ಕುಟುಂಬವನ್ನು ಒಂದು ನೋಡಿಕೊಳ್ಳುತ್ತಾ ಬಂದಿದ್ದು ಎಷ್ಟು ಸಾಮಾನ್ಯವಾದದ್ದು ಕೆಲಸವಲ್ಲ ಇದು. ಇಟ್ ಇಸ್ ನಾಟ್ 8 hour ಜಾಬ್, ಇಟ್ಸ್ ನಾಟ್ ವೈಟ್ ಕಾಲರ್ ಜಾಬ್. ಇದು ಬಹು ಸಮಾಜಕ್ಕೆ ನಿಜವಾಗಲೂ ಕೂಡ ತನ್ನನ್ನು ತಗ್ಗಿಸಿಕೊಂಡು ಡೌನ್ ಟು ಅರ್ಥಿಂದ ಮಾಡುವಂಥ ಕೆಲಸ. ನರ್ಸ್ಗಳು ನೋಡಿ ಸಮಾಧಾನ ಮಾಡ್ಕೊಳ್ತೇವೆ, ಅವರು ನಮ್ಮೊಟ್ಟಿಗೆ 24 ತಾಸು ಇರ್ತಾರೆ ಅಲ್ವಾ? ಅವರು ನಮ್ಮೊಟ್ಟಿಗೆ ಮಾಡುವಂಥ ಸೇವೆ ನೀವು ಗಮನಿಸಿರ್ಬಹುದು. ಅದು ಪ್ರೈವೇಟ್ ಹಾಸ್ಪಿಟ್ಲ್ ಆಗಿರಲಿ, ಜಿಲ್ಲಾ ಆಸ್ಪತ್ರೆ ಆಗಿರಲಿ, ಗೌರ್ಮೆಂಟ್ ಆಗಿರಲಿ, ಮಲ್ಟಿಪರ್ಪಸ್ ಯಾವುದೋ ಆಸ್ಪತ್ರೆ ಆಗಿರಲಿ. ಬಟ್ ಅಂತಹ ಆರೋಗ್ಯ ಕ್ಷೇತ್ರದಲ್ಲಿ ದಾದಿಯರು, ನರ್ಸ್ ಮಾಡುವಂಥ ಕೆಲಸ ಬಹು ಮೆಚ್ಚುಗೆಯಾದದ್ದು, ಬಹು ಉನ್ನತವಾದದ್ದು, ಬಹು ಘನತೆಯುಳ್ಳವಾದದ್ದು. ಅವರು ನಮಗೊಂಥರ ದೇವದೂತರಿದ್ದಾಗೆ. ದೆ ಲೈಕ್ ಏಂಜಲ್ಸ್ ಅಲ್ವಾ? ನಾವು ಒಂದು ಏಂಜಲ್ಸನ್ನು ನೋಡಿರ್ತೇವೆ, ಅದು ಸ್ವರ್ಗದಲ್ಲಿ ಹೆವನಲ್ಲಿ ಇರ್ತಾರೆ. ಆದರೆ ಭೂಲೋಕದಲ್ಲಿ ಏಂಜಲ್ಸ್ ಅಂದರೆ ದೀಸ್ ಆರ್ ನರ್ಸಸ್, ಅವರೇ ದಾದಿಯರು. ಯಾವುದಕ್ಕೂ ಎಲ್ಲವೂ ಸೇವೆ ಮಾಡ್ತಾರೆ ಅವರು. ನಾನು ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹೋಗೋದಿಲ್ಲ, ಸಮಯ ಕಮ್ಮಿ ಇದ್ದದರಿಂದ ಅಲ್ವಾ? ಹಾಗಾಗಿ ನಮ್ಮ ಸಮಾಜದಲ್ಲಿ ಈ ವಿಶೇಷತೆಯಲ್ಲಿ ಪದ್ಮಾವತಿಯವರು ನಿಮ್ಮ ಸಾಧನೆಗೆ ಮತ್ತು ನಿಮ್ಮ ಕೇವಲ ಆರೋಗ್ಯ ಇಲಾಖೆಯಲ್ಲಿ ಸಾಧನೆ ಮಾಡಿಲ್ಲ, ನೀವು ಸಮಾಜದಲ್ಲಿ ಇತರರಿಗೆ ಮಾರ್ಗದರ್ಶಕರಾಗಿದ್ದಾರೆ. ನಿಮ್ಮ ವೈಯಕ್ತಿಕ ಸಾಧನೆ ಜೊತೆಗೆ, ನಿಮ್ಮ ವೃತ್ತಿಪರ ಸಾಧನೆ ಜೊತೆಗೆ ನಿಮ್ಮ ಕುಟುಂಬವನ್ನು ಬೆಳೆಸ್ಕೊಂಡು ಬಂದಿದ್ದೀರಲ್ಲ, ಅದು ಒಂದು ಸಾಧನೆಯೇ. ಅರ್ಥ ಆಯ್ತಾ? ಮತ್ತು ಎರಡನೇದಾಗಿ ಬಹು ವರ್ಷಗಳ ನಂತರ ನಮ್ಮ ಕ್ರೈಸ್ತ ಸಮುದಾಯದಲ್ಲಿ ಇದರ ಹಿಂದಲಿಂದಲೂ ಮಾಡ್ತಾ ಬರ್ತಾ ಇದ್ದೀವಿ. ಈ ಆರೋಗ್ಯ ಅಂತ ಬಂದಾಗ, ಈಗ ಆಸ್ಪತ್ರೆ ಬಂದಾಗ
ವಿಶೇಷವಾಗಿ ಕ್ರೈಸ್ತರು ಹೆಚ್ಚಾಗಿ ಇರ್ತಿದ್ರು ಮೊದಲು. ಈ ನರ್ಸಸ್ ಕೆಲಸಗಳೆಲ್ಲ ದಾದಿಯರ ಕೆಲಸಗಳೆಲ್ಲ ಇರ್ತಿದ್ರು. ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಆಗಿದೆ ಅಲ್ವಾ. ಇಂದ ಸಾಧನೆಗೆ ದಾಂಡೇಲಿಯ ಎಲ್ಲ ಸಮುದಾಯಗಳು, ಕ್ರೈಸ್ತ ಸಮುದಾಯದ ಪರವಾಗಿ, ಕರ್ನಾಟಕ ರಾಜ್ಯದ ಪರವಾಗಿ, ಭಾರತ ದೇಶದ ಪರವಾಗಿ ಮತ್ತು ಇಲ್ಲಿ ಸೇರಿದಂಥ ಪ್ರತಿಯೊಬ್ಬ ಪರವಾಗಿ, ಪತ್ರಕರ್ತರ ಪರವಾಗಿ, ಎಲ್ಲರ ಪರವಾಗಿ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ರಾಷ್ಟ್ರೀಯ ಸಂಸ್ಥೆ ಪರವಾಗಿ ನಿಮಗೆ ನಾನು ವಂದನೆಗಳನ್ನು ಸಲ್ಲಿಸ್ತಾ ನಾವು. ಇನ್ನೂ ಒಂದು ಏನಂತಂದರೆ, ನಮ್ಮ ಕ್ರೈಸ್ತ ಸಮುದಾಯದಲ್ಲಿ ನಮ್ಮ ವಿಶೇಷವಾಗಿ ಮಹಿಳೆಯರು ಇಂಥ ಸಾಧನೆ ಮಾಡಿದಾಗ ನಾವೇನು ಮಾಡಬೇಕು, ಎಲ್ಲರೂ ಬರಬೇಕು. ಇದೇನು ನಾವು ಈ ಕಾರ್ಯಕ್ರಮ ಮಾಡಿದ್ದೀವಲ್ಲ, ಈ ಸಾಧನೆ ಕಾರ್ಯಕ್ರಮ, ಸನ್ಮಾನ ಕಾರ್ಯಕ್ರಮ ಇದೆಯಲ್ಲ, ನಾವು ಅವರಿಗೆ ಮಾಡ್ತಾ ಇಲ್ಲ ಸನ್ಮಾನ. ಅರ್ಥ ಆಯ್ತಾ? ಈ ಸನ್ಮಾನ ಇಡೀ ರಾಜ್ಯದ ದೇಶದ ಕ್ರೈಸ್ತ ಸಮುದಾಯಕ್ಕೆ ಸನ್ಮಾನ ಆಗ್ತಾ ಇದೆ. ಫ್ಲಾರೆನ್ಸ್ ನೈಟಿಂಗೇಲ್ ಅನ್ನುವಂಥ ಪ್ರಶಸ್ತಿ ಮುಡಿಗೇರಿಸ್ಕೊಳ್ಬೇಕಾದ್ರೆ ಅದು ಯಾರಿಗೆ? ಇವ್ರಿಗಷ್ಟೇನಾ? ಇವ್ರಿಗಷ್ಟೇ ಸೀಮಿತವನ? ಸಮಸ್ತ ರಾಜ್ಯದ ನರ್ಸಿಂಗ್ ಅಸೋಸಿಯೇಷನ್ ಅವ್ರಿಗೂ ಸಂತೋಷದ ಸುದ್ದಿ. ನಿಮ್ಮ ಸಮಾಜಕ್ಕೆ, ನಮ್ಮ ಊರಿಗೆ ಅದೊಂದು ಘನತೆಯ ವಿಷಯ. ಹಾಗಾಗಿ ನಮ್ಮ ರಾಜ್ಯಕ್ಕೂ ಕೂಡ, ಎಲ್ಲರ ಪರವಾಗಿ ಕೂಡ, ನಮಗೆಲ್ಲರಿಗೂ ಕೂಡ ಅವ್ರು ಏನು ಮಾಡಿದ್ದಾರೆ, ಆ ಸನ್ಮಾನವನ್ನು ಪಡ್ಕೊಂಡು ನಮ್ಮ ಕಾಲರನ್ನು ಏನು ಮಾಡಿದ್ದಾರೆ, ಟೈಟ್ ಮಾಡಿದ್ದಾರೆ. ಹಾಗಾಗಿ ನೀವು ಮಾಡಿದಂತಹ ಈ ಒಂದು ಸಾಧನೆಗೆ ಈಗಾಗಲೇ ನಾವು ಚಿಕ್ಕದಾಗಿ ನಿಮಗೆ ಸನ್ಮಾನ ಮಾಡಿದ್ದೀವಿ. ಇದು ತುಂಬ ಚಿಕ್ಕದಮ್ಮ, ಆಯಿತಾ? ನೀವು ಮಾಡಿದಂಥ ನಮಗೆ, ನಮ್ಮ ಸಮುದಾಯಕ್ಕಾಗಲಿ, ನಮ್ಮ ಊರಿಗೆ, ನಮ್ಮ ರಾಜ್ಯಕ್ಕೆ ಬಹುದೊಡ್ಡದಾದ ಸಾಧನೆ ಮಾಡಿ ಒಳ್ಳೆಯ ಹೆಸರು ತಂದಿದ್ದೀರಾ ನೀವು ಈ ಸಮಾಜಕ್ಕೆ, ಇತರರಿಗೆ, ಈಗ ಮಾಡುವಂಥ ಎಲ್ಲ ಸೈನ್ಸ್ ಸ್ಟೂಡೆಂಟ್ಸ್ಗಳಿಗೆ, ಈಗೇನು ಯುವಜನತೆ ಇದ್ದಾರಲ್ಲ ಈಗ, ಅವರೆಲ್ಲರಿಗೂ ಕೂಡ ನೀವು ಒಬ್ಬ ದೊಡ್ಡ ಮಾರ್ಗದರ್ಶಿ ಆಗಿದ್ದೀರಮ್ಮ. ಓಕೆ, ನರ್ಸ್ನಲ್ಲಿ ಕೂಡ, ನರ್ಸಿಂಗ್ನಲ್ಲಿ ಕೋರ್ಸಲ್ಲಿ ಕೂಡ ಸಾಧನೆ ಮಾಡಬಹುದು, ಸೇವೆ ಮಾಡಬಹುದು, ಪ್ರಶಸ್ತಿಯನ್ನು ಮುಡಿಗೇರಿಸ್ಕೊಳ್ಬಹುದು. ನನ್ನ ಸೇವೆಯಿಂದ ಇತರ ಸಮಾಜದ ಜನರಿಗೆ ಉತ್ತಮ ಆರೋಗ್ಯ ಕೊಡಬಹುದು ಅಲ್ವಾ, ಅನೇಕ ಜೀವಗಳನ್ನು ಉಳಿಸಬಹುದು ಅನ್ನುವಂತಹ ವಿಷಯವನ್ನು ಇಡೀ ಸಮಾಜಕ್ಕೆ ನೀವು ಸಾರಿದ್ದೀರಮ್ಮ. ಹಾಗಾಗಿ ನಾನು ಮಗದೊಮ್ಮೆ ದಾಂಡೇಲಿ ಕ್ರಿಶ್ಚಿಯನ್ ಬ್ರದರ್ಸ್ ಅಸೋಸಿಯೇಷನ್ ಟ್ರಸ್ಟ್ ಅವರಿಗೂ ಕೂಡ, ಅವರ ವತಿಯಿಂದ ಇಲ್ಲಿ ಸೇರಿದಂಥ ಪ್ರತಿಯೊಬ್ಬರ ಪರವಾಗಿ ನಿಮಗೆ, ನಿಮ್ಮ ಪತಿದೇವರಿಗೂ ಕೂಡ, ಮತ್ತು ನಿಮಗಿರುವಂಥ ಅನೇಕ ಕೈಗಳು ಕೂಡ ಎಲ್ಲರ ನೆನೆಸ್ಕೊಂಡು ನಿಮಗೆ ಹೃತ್ಪೂರ್ವಕವಾದಂಥ ನಾನು ನಮನಗಳನ್ನು ಸಲ್ಲಿಸುತ್ತಾ ಈ ಚಿಕ್ಕ ಮಾತುಗಳನ್ನು ಹೇಳಿ ಮುಗಿಸ್ತೇನೆ. ಪದ್ಮಾವತಿಯವರ ಕುರಿತಾಗಿ ಹಾಗೂ ಫ್ಲಾರೆನ್ಸ್ ನೈಟಿಂಗೇಲ್ ಎಂಬ ಪ್ರಶಸ್ತಿಯ ಒಂದು ವಿಶೇಷತೆ ಅದರ ಕುರಿತಾಗಿ ಹಾಗೂ ಅದನ್ನು ಅವರು ಅಚೀವ್ ಮಾಡೋದ್ರಿಂದ ನಮ್ಮ ಕ್ರೈಸ್ತ ಸಮುದಾಯಕ್ಕೆ ನಮ್ಮ ಕ್ರೈಸ್ತ ಸಮುದಾಯದ ಬೆಲೆ, ಅಂದರೆ ನಮ್ಮಲ್ಲೂ ಇದ್ದಾರೆ, ಟ್ಯಾಲೆಂಟೆಡ್ ಪರ್ಸನ್ಸ್ ನಮ್ಮಲ್ಲೂ ಇದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ನಮಗೆ ಕೊಟ್ಟಂಥ ಜ್ಞಾನೋದಯ ಅವರಿಗೆ ನಮ್ಮ ಟ್ರಸ್ಟ್ನ ಪರವಾಗಿ, ಇಲ್ಲಿ ಸೇರಿರುವಂಥ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಖಿಲ ಭಾರತ ಕ್ರೈಸ್ತ ಸಮಾಜದ ಪರವಾಗಿ ಕಾರ್ಯದರ್ಶಿಯಾದ ಜ್ಞಾನೋದಯ ಅವರಿಗೆ ಸನ್ಮಾನ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇಲ್ಲಿ ಸೇರಿರುವಂಥ ಎಲ್ಲರೂ ಒಂದೊಂದು ಗುಲಾಬಿ ಹೂವನ್ನು ಅವರಿಗೆ ಸನ್ಮಾನ ರೂಪದಲ್ಲಿ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಒಬ್ಬರಾದ ಮೇಲೆ ಒಬ್ಬರು ಬಂದು దేవుడు ఉన్నత స్థాయికు తెచ్చుకున్నాడు. అమ్మా Congratulations. Thank you. Thank you. Mama, thank you. Thank you. Thank you. ಬರ್ರಿ, ಫ್ಯಾಮಿಲಿ ಮೆಂಬರ್ಸು ಬರ್ರಿ. ಇಸ್ಲೈಟ್ Thank you. ಕರೇಜ್ Thank you.
so much. ಇಟ್ಸ್ ಓಕೆ ಮಾಮ. Thank you. God bless you. Thank you. Thank you so much, dear. Thank you so much. Thank you. ಇನ್ನೂ ಜಾಸ್ತಿ ಪ್ರಶಸ್ತಿ ಬರಲಿ ನಮ್ಮ Thank you. ತಗೊಂಡು Thank you. God bless you. Thank you. More and more Thank you. Thank you. ನಿಜವಾಗ್ಲೂ ಆ ಒಂದು ಮಧುರ ಕ್ಷಣ ಅವನ್ನ ನೆನೆಸ್ಕೊಂಡ್ರೆ ಬಹಳ ಒಂದು ಭಾವೋದ್ವೇಗಕ್ಕೆ ಒಳಗಾಗ್ತೀವಿ. ಸೊ ಅಂಥ ಒಂದು ಕ್ಷಣವನ್ನು ನಾವು ನೋಡ್ತಾ ಇದ್ದೀವಲ್ಲ, ಭಾಳ ಸಂತೋಷ ಅನಿಸ್ತದೆ. ಲೈಫಲ್ಲಿ ಇನ್ನೂ ಅನೇಕ ಒಂದು ಅವಾರ್ಡ್ಗಳನ್ನು ಅಚೀವ್ ಮಾಡಲಿ ಅನ್ನೋ ಒಂದು ಹಾರೈಕೆಯೊಂದಿಗೆ ಮುಂದಿನ ಕಾರ್ಯಕ್ರಮಕ್ಕೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಸಹೋದರಿ ಪದ್ಮಾ ಅವರು ಮಾತಾಡಬೇಕಾಗಿತ್ತು. ಈ ಸಾಯಂಕಾಲದ ಸಮಯದಲ್ಲಿ ನಿಜವಾಗ್ಲೂ ನನ್ನನ್ನು ಈ ಸ್ಥಳದಲ್ಲಿ ನಿಲ್ಲಿಸಿದೆ. ಆ್ಯಕ್ಚುಲಿ ನನಗೆ ಇದು ಸೀಟು ಡಿಸ್ಕಂಫರ್ಟ್ ಆಗ್ತಾಯಿದೆ. ನನಗಿನ್ನೂ ನಾನು ಇದಕ್ಕೆ ಯೋಗ್ಯಳಾಗಿದ್ದೀನೋ ಇಲ್ಲ ಅನ್ನಿಸ್ತಾ ಇದೆ ಈ ಪ್ಲೇಸಲ್ಲಿ ಕೂತ್ಕೊಳ್ಳಿಕ್ಕೆ. ಸೊ ಬಟ್ ನೀವೆಲ್ಲ ಇಷ್ಟು ಪ್ರೀತಿಯಿಂದ ಇಲ್ಲಿ ಕುಂದಿರಿಸಿದ್ರಿ, ಅದಕ್ಕಾಗಿ ನಿಮಗೆಲ್ರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸೊ ಇಲ್ಲಿ ಹೇಳೋಂಥ ಬಯಸಿದೆ, ಎಲ್ಲರೂ ನನ್ನ ಬಗ್ಗೆ ನೀವೇ ಎಲ್ಲರೂ ಹೇಳಿಬಿಟ್ಟಿದ್ದೀರಿ. ಎಲ್ಲ ನನಗೆ ಗೊತ್ತಿದ್ದವರೇ ಇದ್ದೀರಿ, ನಾನು ಚಿಕ್ಕವರಿದ್ದಾಗಿಂದನೂ ಇದ್ದವರೇ ಇದ್ದೀರಿ ಜೊತೆಗೆ. ಓಕೆ, ಈಗ ಎಷ್ಟೋ ಸಲ ಹಿಂಗೆ ಆಗಿದೆ ಏನಂತಂದರೆ, ನನಗೂ ಲೋಕಲ್ಲಾಗಿ ಡಿಸ್ಟಿಕ್ ವೈಸ್ ಆಗಿ ಅಥವಾ ಸ್ಟೇಟ್ ಲೆವೆಲ್ಲಾಗಿ ಅವಾರ್ಡ್ಗಳು ಸಿಕ್ಕಿದ್ದು ತುಂಬ ನಿಧಾನವಾಗಿ. ಯಾಕಂದರೆ ಫಸ್ಟ್ ಸಿಕ್ಕಿದ್ದೆ ನಂಗೆ ನ್ಯಾಷನಲ್ ಅವಾರ್ಡ್. ಸೊ ಯೂಶ್ವಲಿ ಸ್ಟೆಪ್ ವೈಸ್ ಹೋಗ್ತಾ ಇರ್ತಾರೆ. ಒಂದು ಲೋಕಲಲ್ಲಿ ರಿಕಗ್ನೈಸ್ ಮಾಡ್ತಾರೆ. ಸೊ ಈಗ ತಾಲೂಕಾ ಲೆವೆಲ್ ಅಥವಾ ಡಿಸ್ಟಿಕ್ ಲೆವೆಲ್ ಬೇಕಂತಂದರೆ ಲೋಕಲ್ ಲೆವೆಲ್ ಅವ್ರದ್ದು ಇದು ಫೀಡ್ಬ್ಯಾಕ್ ಬೇಕಾಗತ್ತೆ ಅವರಿಗೆ. ಸೊ ಈಗ ಡಿಸ್ಟಿಕ್ ಲೆವೆಲ್ ಅವರು ಏನಾದರೂ ನಮಗೆ ಅವಾರ್ಡ್ ಕೊಡಬೇಕು ಅಥವಾ ಏನಾದರೂ ಒಂದು ರಿಕಗ್ನೈಸ್ ಮಾಡಬೇಕಂದ್ರೆ ಅವ್ರು ಏನು ಮಾಡ್ತಾರೆ, ನಾವು ಎಲ್ಲಿ ವರ್ಕ್ ಮಾಡ್ತಿರ್ತೀವಿ ಅಥವಾ ನಮ್ಮ ಸರೌಂಡಿಂಗ್ಸ್ ಏರಿಯಾದಿಂದ ಅವರು ಫೀಡ್ಬ್ಯಾಕ್ ತೊಗೊಳ್ತಾರೆ. ಸೊ ಅದೆಲ್ಲ ಏನಾಗ್ತಿತ್ತು, ಈ ಪೊಲಿಟಿಕಲ್ಸ್ ಇದರಿಂದ ಎಲ್ಲನೂ. ಸೊ ಈಗ ಎಲ್ರಿಗೂ ಗೊತ್ತು, ಎಲ್ಲ ಕಡೆಯೂ ಪಾಲಿಟಿಕ್ಸ್ ತುಂಬ ಇದಿದೆ. ಸೊ ಪಾಲಿಟಿಕ್ಸ್ಲಿಂದ ಬೇರೆ ಬೇರೆದವ್ರಿಗೆ ಹೋಗ್ತಿತ್ತು. ಬಟ್ ನಾನು ಯಾವಾಗ್ಲೂ ನನಗೆ ಸನ್ಮಾನಿತಳಾಗಬೇಕು, ನನಗೆ ಯಾವಾದರೂ ಅವಾರ್ಡ್ ತೊಗೊಳ್ಬೇಕಂತ ನೀವು ನಂಬ್ತಿರಲಿಲ್ಲ, ನಾನು ಯಾವಾಗಲೂ ನೆನೆಸಲಿಲ್ಲ. ಆಮೇಲೆ ಅದು ಆಸೆನೂ ಪಟ್ಟಿಲ್ಲ ನಂಗೆ ಸನ್ಮಾನಿತ ಆಗಬೇಕು, ಯಾವ್ದಾರು ಅವಾರ್ಡ್ ಸಿಗಬೇಕು ಅಂತ. ಯಾರು ತೊಗೊಳ್ತಿದ್ರು ನಾನು ಅವ್ರಿಗೆ ಖುಷಿಯಾಗಿ ಹೋಗಿ ನಾನು ಹೇಳ್ತಾ ಇದ್ದೆ ಕಾಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ಬಿಟ್ಟು. ಬಟ್ ಯಾವಾಗ ಅಂತಂದರೆ ಎಲ್ಲ ನಮ್ಮದು ಕಲೀಗ್ಸ್ ಎಲ್ರಿಗೂ ಇದಾಗಿದ್ದಂದರೆ, ಸೊ ಸಡನ್ನಾಗಿ ನ್ಯಾಷನಲ್ ಲೆವೆಲ್ ಅವಾರ್ಡ್ ಬಂದ 2023ಯಲ್ಲಿ ನನಗೆ ನ್ಯಾಷನಲ್ ಫ್ಲಾರೆನ್ಸ್ ನೈಟಿಂಗೇಲ್ ಅವಾರ್ಡ್. ಸೊ ಸರ್ ಹೇಳಿದಂಗೆ ಒಂದು ನರ್ಸಿಂಗ್ ಕಲಿಯೋದ್ರಲ್ಲಿ ಒಂದು ಸಾರ್ಥಕ ಆಯಿತು ನಂದು ಜೀವನ. ಯಾಕಂದರೆ ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ನಮ್ಗೆ ಅವಾರ್ಡ್. ದ ಲೇಡಿ ವಿತ್ ಅ ಲ್ಯಾಂಪ್ ಫ್ಲಾರೆನ್ಸ್ ನೈಟಿಂಗೇಲ್ ಅಂತ ಹೇಳ್ತೀವಿ ನಾವು, ದ ಮದರ್ ಆಫ್ ನರ್ಸಿಂಗ್. ಸೊ ಶಿ ಈಸ್ ಅ ಲ್ಯಾಂಪ್ ಆಫ್ ಫ್ಲಾರೆನ್ಸ್ ನೈಟಿಂಗೇಲ್, ದ ಲ್ಯಾಂಪ್ ಆಫ್ ಇದು ಕ್ಯಾಂಡಲ್ ವಿತ್ ಅ ಲ್ಯಾಂಪ್ ಅಂತೇಳಿ. ಅವ್ರದ್ದು ಅವಾರ್ಡ್ ಸಿಗಬೇಕಂದ್ರೆ ರಿಯಲಿ ಎಷ್ಟೋ ಸಲ ಅದು ಅವಾರ್ಡ್ ಬಂದು ಲೆಟ್ರ್ ಬಂದಾಗ ಐ ವಾಸ್ ಇನ್ ಕನ್ಫ್ಯೂಷನ್ ಮೋಡ್. ಏನಪ್ಪ, ನಾನು ಈ ಅವಾರ್ಡ್ ತೊಗೊಳಿಕ್ಕೆ ನಾನು ಯೋಗ್ಯಳಾಗಿದ್ದೀನಾ, ಏನಕ್ಕೆ ನನ್ನನ್ನು ಸೆಲೆಕ್ಟ್ ಮಾಡಿದ್ದಾರೆ, ಇದು ಅದು ನ್ಯಾಷನಲ್ ಲೆವೆಲ್, ಡಿಸ್ಟಿಕ್ ಲೆವೆಲ್ ಅಲ್ಲ, ತಾಲೂಕು ಲೆವೆಲ್ ಅಲ್ಲ, ಸ್ಟೇಟ್ ಲೆವೆಲ್ ಅಲ್ಲ, ಇಟ್ಸ್ ಅ ನ್ಯಾಷನಲ್ ಅವಾರ್ಡು. ಸೊ ಬೇರೆ ಬೇರೆ ಸ್ಟೇಟ್ಲಿಂದ ಒಬ್ಬರನ್ನ ಅಥವಾ ಇಬ್ಬರನ್ನ ಅಷ್ಟೇ ಸೆಲೆಕ್ಟ್ ಮಾಡಿರ್ತಾರೆ. ಅದಕ್ಕೆ 2 ಟೀಮ್ ಮಾಡಿರ್ತಾರೆ ಅವರು. ಸೊ ಅವ್ರು ಕಾನ್ಫಿಡೆನ್ಷಿಯಲ್ ಆಗಿ ರಿಪೋರ್ಟನ್ನು ಕಲೆಕ್ಟ್ ಮಾಡಿರ್ತಾರೆ. ಇವನ್ ನಮಗೂ ಗೊತ್ತಿರೋದಿಲ್ಲ ಅವರು ಯಾವ ಥರ ಬಂದಿರ್ತಾರೆ ಏನಂತ ಹೇಳ್ಬಿಟ್ಟು. ಸೊ ಯಾವಾಗ ನನಗೆ ಫೋನ್ ಬರುತ್ತೆ, ಹಿಂಗೆ ನ್ಯಾಷನಲ್ ಅವಾರ್ಡ್ಗೆ ನೀವು ಇದು ವಿನ್ ಆಗಿದ್ದೀರಿ ಅಂತ ಹೇಳ್ಬಿಟ್ಟು, ಮನೆ ಜನರದ್ದೇ ನಾವು ಬಳಿಯಲ್ಲ, ಬೇರೆದವ್ರದ್ದು ಏನು ಬಳಿಬೇಕು, ಬೇರೆದವ್ರದ್ದು ಏನು ಮಾಡಬೇಕು ಅಂತ ತುಂಬ ಜನ ಹಿಂಜರಿತಾರೆ. ಎಸ್ಪೆಷಲಿ ನಮ್ಮ ಕ್ರಿಶ್ಚಿಯನ್ಸು ಸರ್ ಹೇಳಿದಂಗೆ ಶಿಕ್ಷಣಕ್ಕೆ ಮತ್ತು ವೈದ್ಯಕೀಯಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಮಿಷನರಿ ಕಾಲದಿಂದಲೂ ಜನ್ರೇಷನಲ್ಲಿ ತುಂಬಾ ಕಡಿಮೆ ಆಗ್ತಾ ಇದ್ದಾರೆ, ಎಸ್ಪೆಷಲಿ ನಮ್ಮ ಕ್ರಿಶ್ಚಿಯನ್ಸು. ಸೊ ವೆನ್ ಐ ವಾಸ್ ಸ್ಟಡಿಂಗ್ 1996 ನಾನೇನು ಸ್ಟಡಿಗೆ ಡಿಪ್ಲೊಮಾ ನರ್ಸಿಂಗಿಗೆ ಹೋದೆ, ಮೋರ್ ದೆನ್ 70% ದ ಸಿಸ್ಟರ್ಸ್ ವೇರ್ ಕ್ರಿಶ್ಚಿಯನ್ಸ್. ಆವಾಗ ಅವರಲ್ಲಿ
ಕೆಲವೊಂದು ಸಲ ಎಲ್ಲರಿಗಂದ್ರೆ ಮಾತಿಗೆ ಜಗಳಗಳಾಗ್ತಿದ್ವಿ. ಯಾಕೆ ಈ ಥರ ಜಗಳ ಮಾಡ್ತಿದ್ದಾರೆ ನಮ್ಮ ಕ್ರಿಶ್ಚಿಯನ್ಸಾಗಿ ಏನಂದರೆ ಕ್ರಿಸ್ಮಸ್ ಸಲುವಾಗಿ ಜಗಳ ಮಾಡೋದು, ಲೀವ್ ಬೇಕಂತ. ಯಾಕಂದರೆ ಎಲ್ಲನೂ ಕ್ರಿಶ್ಚಿಯನ್ಸೇ ಇದ್ದಾರೆ, ಯಾರಿಗೆ ಅಂತ ಕೊಡ್ತಾರೆ ಅವರು ಮೆಟ್ರನ್ ಇದ್ದವರು. ಸೊ ಏನಾಗ್ತಿತ್ತು ಅವಾಗ, ಕೊಡೋಕ್ಕಾಗಲ್ಲ, ಒಬ್ಬರು ಕ್ರಿಸ್ಮಸ್ಗೆ ತೊಗೊಂಡ್ರೆ ಒಬ್ಬರು ನ್ಯೂ ಇಯರ್ ತೊಗೊಳ್ರಿ, ಒಂದು ವಾರ್ಡಲ್ಲಿ ಇಬ್ಬರು ಇದ್ದರೆ ಒಬ್ಬರು ಕ್ರಿಸ್ಮಸ್ ತೊಗೊಂಡ್ರೆ ಒಬ್ಬರು ನ್ಯೂ ಇಯರ್ ತೊಗೊಳ್ರಿ, ಆ ಥರ ಇದು ಮಾಡೋರು. ನಾನು ಕೂತಿದ್ದು ಇಷ್ಟೆಲ್ಲ ಕ್ರಿಶ್ಚಿಯನ್ಸ್ ಆಗಿದ್ದಕ್ಕಲ್ವ ಈ ಪ್ರಾಬ್ಲಮ್ ಇರೋದು ಅಂತ. ಬಟ್ ಈಗ ಹೆಂಗಾಗಿದೆ ನಮ್ಮ ಕಂಡೀಷನ್ ಅಂತಂದರೆ, ಮೇಡಮ್ ನಮಗೆ ಹೋಲಿ ಅದು ಡಿಸೆಂಬರ್ ಒಳಗಡೆ ಲೀವೆಲ್ಲ ಮುಗಿಸ್ಕೋಬೇಕು, ಕ್ಯಾಶುವಲ್ ಲೀವು. ಎಲ್ಲರೂ ಹೇಳೋರು ನಿಮ್ಮದೆಲ್ಲ ಲೀವೆಲ್ಲ ಮುಗಿಸ್ಕೊಳ್ರಿ, ಅವಳೇನು ಪದ್ಮ ಒಬ್ಬಳೇ ಅಲ್ವಾ ಕ್ರಿಶ್ಚಿಯನ್ ಇರೋದು, ಅವಳು ನಡೆಯುತ್ತೆ, ಅವಳು ಲೀವ್ ಇಟ್ಕೊಳ್ಳಿ, ಅಥವಾ ಅವ್ರು ಇಬ್ಬರಲ್ವ ಇರೋದು, ಇರಲಿ. ಅಂದರೆ ಇದ್ರ ಅರ್ಥ ಏನು, ನಮ್ಮದು ರೇಷಿಯೋ ಕಡಿಮೆ ಆಗಿದೆ ಅಲ್ಲಿ. ಸೊ ಬೇರೆ ರಿಲಿಜನ್ದವರು ಜಾಸ್ತಿ ಆಗಿದ್ದಾರೆ, ನಮ್ಮ ಕ್ರಿಶ್ಚಿಯನ್ಸು ಕಡಿಮೆ ಆಗಿದ್ದಾರೆ. ಯಾಕೆ ಈ ಥರ? ಸೊ ಇಲ್ಲಿ ನಿಮ್ಗೆ ಅನಿಸ್ಬೋದು, ಅಯ್ಯೋ ತುಂಬ ಕಷ್ಟ ಆಗುತ್ತೆ, ಅಲ್ಲಿ ನೈಟ್ ಡ್ಯೂಟಿ ಇರುತ್ತೆ, ಡೇ ಡ್ಯೂಟಿ ಇರುತ್ತೆ, ಆಮೇಲೆ ಏನು ಅದೇ ನರ್ಸಿಂಗ್ ಅಲ್ವಾ ಏನಿರುತ್ತೆ ಅಂತ. ಬಟ್ ಅದು ನಾವೇನು ತಿಳ್ಕೊಂಡಿದ್ದೀವಲ್ಲ ಹೊರಗಡೆಯಿಂದ ಅದೆಲ್ಲ ಸುಳ್ಳು. ಸೊ ಇವನ್ ನರ್ಸಿಂಗಲ್ಲಿದ್ದೆ ನಾವು ಎಲ್ಲನೂ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಆ್ಯಕ್ಚುಲಿ ಟೀಚಿಂಗ್ ಸೈಡ್ ಹೋದ್ರೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ. ಈಗ ನಾನು 14 ವರ್ಷ ಆಯಿತು ನಾನು MSc ನರ್ಸಿಂಗ್ ಮಾಡಿ. ಟೀಚಿಂಗ್ ಮಾಡುವಲ್ಲಿ ಇದ್ದಂಥ ತೃಪ್ತಿ, ಇದು ಪೇಷಂಟ್ ಜೊತೆಗೆ ನಾನು ಮಾಡೋಂಥ ಸೇವೆಯಲ್ಲಿರುವಂಥ ತೃಪ್ತಿ ಟೀಚಿಂಗ್ ಸೈಡಲ್ಲಿ ಬರಲ್ಲ ನನಗೆ. ಓಕೆ, ಇವನ್ ನಾನು ಐಸ್ ಡಾಕ್ಟರ್ಸ್ಗೆಲ್ಲ ಕ್ಲಾಸಸ್ ತೊಗೊಳ್ತಿರ್ತೀನಿ, ಅಲ್ಲೂ ನನಗೆ ಆ ತೃಪ್ತಿ ಸಿಗಲ್ಲ. ವೆನ್ ಐ ವಿಲ್ ಬಿ ವರ್ಕಿಂಗ್ ದ ಪೇಷಂಟ್ಸ್ ಇನ್ ದ ಹಾಸ್ಪಿಟಲ್, ಸೊ ಅಲ್ಲಿ ನನಗೆ ಹೆಚ್ಚಿನ ತೃಪ್ತಿ ಸಿಗುತ್ತೆ. ಓಕೆ, ನನಗೆ ಸ್ಯಾಲ್ರಿನೂ ಚೆನ್ನಾಗಿ ಸಿಗುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಆ ತೃಪ್ತಿ ಅನ್ನೋದಿದೆಯಲ್ಲ, ಓಕೆ ಬೇರೆ ಡಿಪಾರ್ಟ್ಮೆಂಟಲ್ಲೂ ಸಿಗುತ್ತೆ ನಿಮಗೆ. ಎಷ್ಟು ನೀವು ದುಡಿತೀರಾ, ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀರೋ ಅಷ್ಟು ನಿಮಗೆ ಸಿಗುತ್ತೆ ಸ್ಯಾಲ್ರಿ. ಬಟ್ ಇಲ್ಲೇನಂದರೆ ನಿಮ್ಗೆ ಆ ಥರ ತೃಪ್ತಿ ಇರ್ತಿತ್ತು. ಸೊ ಅದಕ್ಕೆ ನನ್ನ ಜನರಿಗೆ ನಾನು ಹೇಳೋದೇನೆಂದರೆ, ಎಟ್ಲೀಸ್ಟ್ ಇನ್ಮೇಲಾದರೂ ನರ್ಸಿಂಗಿಗೆ, ಮೆಡಿಕಲ್ ಫೀಲ್ಡ್ಗೆ ಹಾಕೋಕ್ಕೆ ನಮ್ಮ ಮಕ್ಕಳನ್ನು, ನಮ್ಮ ಕಲೀಗ್ಸನ್ನು, ನಮ್ಮ ಫ್ರೆಂಡ್ಸ್ ಮಕ್ಕಳನ್ನು ನಾವು ಎನ್ಕರೇಜ್ ಮಾಡಬೇಕು. ಸೊ ಇದಕ್ಕೆ ನನ್ನ ಕಡೆಯಿಂದ ಏನು ಸಹಾಯ ಬೇಕೋ, ಡೇ ಆಗಲಿ ನೈಟ್ ಆಗಲಿ, ಇನ್ ದ ವಾಟ್ ಎವರ್ ಮ್ಯಾಟರ್, ಸೊ ನಾನು ರೆಡಿ ಇದ್ದೀನಿ. ಎಸ್ಪೆಷಲಿ ನಮ್ಮ ದಾಂಡೇಲಿ ಜನಕ್ಕೆ, ಕ್ರಿಶ್ಚಿಯನ್ಸ್ ಜನಕ್ಕೆ, ಸೊ ಐ ಆಮ್ ಆಲ್ವೇಸ್ ರೆಡಿ. ಸೊ ಆ್ಯಕ್ಚುಲಿ ಇದು ನಾನು ಯಾರಿಗೂ ಹೇಳ್ಕೊಳ್ಬಾರ್ದು. ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ, ನಾನು ಈಗಾಗಲೇ ತುಂಬ ಜನಕ್ಕೆ ನಾನು ಹೆಲ್ಪ್ ಮಾಡ್ತಾಯಿದ್ದೀನಿ. ಅದನ್ನು ಹೇಳಬಾರ್ದು ಅಂತಾರೆ, ಬಲಗೈಲಿಂದ ಮಾಡಿದ್ದು ಎಡಗೈಗೆ ಗೊತ್ತಾಗಬಾರ್ದು ಅಂತ. ಬಟ್ ಇದು ನಮ್ಮ ಅಸೋಸಿಯೇಷನ್, ನಮ್ಮ ಸಮುದಾಯ, ನಮ್ಮ ಅಣ್ಣ ತಮ್ಮಂದಿರು ಇರೋದ್ರಿಂದ ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ, ಸೊ ಟಿಲ್ ನಾನು ಇಲ್ಲಿವರೆಗೂ ಯಾರಿಗೆಲ್ಲ ಸಹಾಯ ಮಾಡ್ತಿದ್ದೀನಿ, ಒಂದು ಆರ್ಥಿಕವಾಗಿರಲಿ, ಅವ್ರಿಗೆ ಒಂದು ಎಜುಕೇಷನ್ ವಿಷಯವಾಗಲಿ, ಅವ್ರಿಗೇನು ಬುಕ್ಸ್ ಇರ್ಲಿಂದ ಹಿಡಿದು ಫೀಸ್ಲಿಂದ ಹಿಡಿದು ವಾಟ್ ಎವರ್ ಐ ಆಮ್ ಹೆಲ್ಪಿಂಗ್ ಈಸ್ ಔಟ್ ಆಫ್ ಕ್ರಿಶ್ಚಿಯನ್ಸ್. ಬೇರೆ ನಮ್ಮ ಕ್ರಿಶ್ಚಿಯನ್ಸ್ ಬಿಟ್ಟು ಬೇರೆದವ್ರಿಗೆ ನಾನು ಮಾಡ್ತಾಯಿದ್ದೀನಿ. ಸೊ ಅವ್ರಿಗೆ ಮಾಡಬಾರ್ದು ಅಂತಲ್ಲ, ಸೊ ಅವರು ಮನುಷ್ಯರು, ಅವ್ರಿಗೂ ಕೆಲವೊಂದು ತೊಂದರೆಗಳಿರ್ತವೆ. ಏನಕ್ಕೆ ಮಾಡ್ತಿದ್ದೀನಿ ಅಂತಂದರೆ, ಒಂದು ಕಾಲದಲ್ಲಿ ನನಗೂ ಬುಕ್ಸ್ ಇರಲ್ಲಾಗಿತ್ತು, ಮನೆಯಲ್ಲಿ ಲೈಟ್ ಇರಲ್ಲಾಗಿತ್ತು, ದೀಪದ ಬೆಳಕಲ್ಲಿ ಓದೋದು, ಬುಕ್ಸ್ ಇಲ್ಲದಕ್ಕೆ ಒಂದೊಂದು ಪೇಜ್ ಎಲ್ಲೆಲ್ಲಿಂದೋ ಹರ್ಕೊಂಡ್ಬಿಟ್ಟು ನಾನು ನೋಟ್ಸ್ ಮಾಡ್ಕೊಳ್ಳೋದು. ಎಲ್ಲರಿಗೂ ಬಂದಿತ್ತಂದ್ರೆ ನಾನು ನಮ್ಮ ಬ್ರದರ್ಸ್ ಈ ವಿಲ್ಸನ್ದು ಅವ್ರದ್ದೆಲ್ಲ ಪೇಜಸ್ ನನಗೆ ಗೊತ್ತಿಲ್ಲದಂಗೆ ಪೇಜ್ ಹರ್ಕೊಳ್ತಿದ್ದೆ, ಎಂಟಿ ಪೇಜ್ ಹರ್ಕೊಂಡು ನಾನು ಇಟ್ಕೊಳ್ತಿದ್ದೆ. ಯಾಕಂದರೆ ನಂಗೆ ನೋಟ್ಸ್ ಬರ್ಕೊಳ್ಳೋಕ್ಕೆ ಬೇಕಂತ. ಸೊ ಅಷ್ಟು ಅದು ನಂಗೆ ವ್ಯಾಲ್ಯೂ ಗೊತ್ತು, ಒಂದೊಂದು ಬುಕ್ದು ಒಂದು ದುಡ್ಡಿಂದ ಎಷ್ಟಿದಂತ. ಸೊ ಆ ಮಕ್ಕಳು ಅದು ಇರುತ್ತಲ್ಲ, ಅದರಿಂದ ಅವ್ರ ಮಕ್ಕಳು ಹಿಂಜರಿಬಾರ್ದು ಎಜುಕೇಷನಲ್ಲಿ ಅಂತ ಐ ಆಮ್ ಹೆಲ್ಪಿಂಗ್ ದೆಮ್. ಸೊ ಇವತ್ತು ನನ್ನವ್ರಿಗೆ ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ಯಾವಾಗ ನಾನು ಹೊರಗಡೆನವ್ರಿಗೆ ಬರ್ತಿದ್ದೀನಿ, ನನ್ನ ತಮ್ಮಂದ್ರಿಗೆ ಅಕ್ಕಂಗಿರಿಗೆ ಯಾಕೆ ಮಾಡಬಾರ್ದು ಅಂಥೇಳಿ. ಸೊ ಎನಿ ಟೈಮ್ ನಿಮ್ಗೆಲ್ರಿಗೂ ಹೇಳ್ತಿದ್ದೀನಿ. ಸೊ ಯಾವುದೇ ಹೆಲ್ಪ್ ಆಗಲಿ, ಒಂದು ಅಡ್ಮಿಷನ್ ವಿಷಯಗಳಾಗಲಿ, ಒಂದು ಎಜುಕೇಷನ್, ಓಕೆ ನರ್ಸಿಂಗ್ ಬಿಟ್ಟು ಬೇರೆ ಏನಾದ್ರು ಕಲಿತಾರಂದ್ರು ಅದಕ್ಕೇನಿದೆ, ಯಾಕಂದರೆ ಇದಕ್ಕೆ ಬೇಕಾಗಿದ್ದು ಆಸಕ್ತಿ. ಓಕೆ, ಆಸಕ್ತಿ ಇದ್ರೆ ಅಷ್ಟು ಬೇರೆ ಏನಾದರೂ ಮಾಡೋದಿತ್ತಂದ್ರು, ನನ್ನ ಕಡೆಯಿಂದ ಏನೇ ಸಹಾಯ ಇತ್ತಂದ್ರು, ಹಗಲಾಗಲಿ ರಾತ್ರಿ ಆಗಲಿ, ನೀವು ಮೆಥುಶಲ್ ಹತ್ರ ನನ್ನ ನಂಬರ್ ಇರುತ್ತೆ, ನೀವು ಕಾಲ್ ಮಾಡಿ ಅವ್ರಿಗೆ ನಂಬರ್ ತೊಗೊಂಡು ಮಾಡ್ಬೋದು. ಓಕೆ, ಸೊ ಈ ನ್ಯಾಷನಲ್ ಅವಾರ್ಡ್ ಸಿಕ್ಕಿದಾಗ ನಾನು ಅಂದ್ಕೊಂಡೆ, ಯಾಕಪ್ಪ ಇದು ಸಿಕ್ತು, ನಾನು ಅದಕ್ಕೆ ಯೋಗ್ಯನಾಗಿದ್ದೀನಿ ಇಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ನಾನು ನಮ್ಮ ಚೀಫ್ ಮೆಡಿಕಲ್ ಆಫೀಸರ್ ಇರ್ತಾರೆ, ಅವ್ರು ಕರೆದ್ರು, ನೋಡು ನಿಮಗೆ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಇನ್ವೈಟ್ ಮಾಡಿದ್ದಾರೆ, ಸೊ ಯು ಹ್ಯಾವ್ ಟು ಗೋ ದೇರ್ ಅಂತ. ಆಮೇಲೆ ಯಾಕೆ ಸರ್ ಅಂತಂದೆ, ಇಲ್ಲ ಅವ್ರು ಕರೀತಿದ್ದಾರೆ, ನಾನು ಬರ್ತೀನಿ, ನೀವು ಹೋಗ್ಬೇಕಂತ. ಸರಿ ಅಂತ ಹೋದೆ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಹತ್ರ. ನೋಡಮ್ಮ ನೀನು ಸೆಲೆಕ್ಟ್ ಆಗಿದೆಯಾ ನ್ಯಾಷನಲ್ ಫ್ಲಾರೆನ್ಸ್ ನೈಟಿಂಗೇಲ್ಗೆ ಅಂತ ಹೇಳಿದರು. ಸರ್ ಇನ್ನೊಂದು ಸಲ ಕನ್ಫರ್ಮ್ ಮಾಡ್ಕೊಳ್ಳಿ ಲೆಟ್ರು, ಯಾಕಂದರೆ ಪದ್ಮಾವತಿ ಅಂತ ತುಂಬ ಜನ ಹೆಸರಿರುತ್ತೆ, ಕನ್ಫರ್ಮ್ ಮಾಡಿಕೊಳ್ಳಿ ಸರ್ ನಾನಲ್ಲ ಏನಂತ.
ಅವ್ರಿಗೆ ನಾನು ಅವರು ತುಂಬ ಕ್ಲೋಸ್ ಎಲ್ಲರೂ ನನಗೆ. ಯಾಕಂದರೆ ಏನೇ ಒಂದು ಪೇಷಂಟ್ ಬಗ್ಗೆ ಆಗಲಿ, ಹಾಸ್ಪಿಟಲ್ ಬಗ್ಗೆ ಆಗಲಿ, ಇವಂದು ನನ್ನ ಸುಪೀರಿಯರ್ಸ್ ಇರ್ತಾರೆ, ಮೇಟ್ರನ್ಸ್ ಅಂತ, ನರ್ಸಿಂಗ್ ಸುಪೀರಿಯರ್ಸ್ ಅಂತ ಇರ್ತಾರೆ. ಆದರೆ ಅವ್ರಿಗೆ ಕಾಲ್ ಮಾಡಲ್ಲ, ನನಗೆ ಕಾಲ್ ಮಾಡ್ತಾರೆ. ಯಾಕಂದ್ರೆ ಇವಾಗ ಎಲ್ಲನೂ ಗೊತ್ತಿರುತ್ತಂತಾರೆ. ಯಾಕಂದ್ರೆ ನಾನು ನನ್ನ ಡಿಪಾರ್ಟ್ಮೆಂಟಲ್ಲಿ ಅಷ್ಟೇ ಇರಲ್ಲ, ನಾನು ಇಡೀ ಹಾಸ್ಪಿಟಲ್ ಸುತ್ತಾ ಇರ್ತೀನಿ. ಎಲ್ಲರೂ ಸ್ವಲ್ಪ ಕೆಲಸ ಇಲ್ಲ ಅಂದರೆ ನಾವು ರಿಲ್ಯಾಕ್ಸ್ ಆಗೋಣ ಅಂತ ಇರ್ತೀವಿ. ಕಾಲು ನೋವು ಬರುತ್ತೆ ಕಣೆ, ಮುಂದೆ ವೆರಿಕೋಸ್ ವೇನ್ ಆಗುತ್ತೆ, ಕೂತ್ಕೊಳ್ಳೋಣ ಅಂತೇಳಿ. ಸೊ ನಂದೇನಂತಂದರೆ ರೈಟ್ ಫ್ರಮ್ ದ ಸೆಕ್ಯೂರಿಟಿಲಿಂದ ಹಿಡಿದು ಎಲ್ಲರನ್ನೂ ನಾನು ಮಾತಾಡ್ಸ್ಕೊಂಡು ಬರಬೇಕು ಒಂದು ದಿನ ಡ್ಯೂಟಿಗೆ ಹೋದಾಗ. ಸೊ ಆ ಥರ ಎಲ್ಲ ಕಡೆ ಅಡ್ಡಾಡ್ತಿರ್ತೀನಲ್ಲ, ಎಲ್ಲ ನ್ಯೂಸ್ ಗೊತ್ತಿರುತ್ತೆ, ಎಲ್ಲೆಲ್ಲಿ ಯಾವ್ಯಾವ ಡಾಟಾ ಇದೆ, ಯಾವ ಥರ ಅವ್ರು ಇದು ಮಾಡ್ತಿದ್ದಾರಂತ. ಸೊ ಅವರು ಎಲ್ಲ ನನಗೆ ಕೇಳ್ತಿದ್ರು, ಪೇಷಂಟ್ ಇನ್ಫಾರ್ಮೇಷನ್ದಿರಲಿ, ಆಮೇಲೆ ಹಾಸ್ಪಿಟಲ್ ರಿಪೋರ್ಟ್ಸ್ ಬಗ್ಗೆ ಆಗಲಿ, ಎಷ್ಟು ಅಡ್ಮಿಷನ್ ಆಗಿದ್ದಾವೆ, ಎಷ್ಟು ಡಿಸ್ಚಾರ್ಜ್ ಆಗಿದ್ದಾವೆ, ಎಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಎಲ್ಲ ಕೇಳ್ತಿದ್ರು. ಹಿಂಗಾಗಿ ಅವರೆಲ್ಲ ಗೊತ್ತಿದ್ರು ನನಗೆ. ಸರ್ ಅದಕ್ಕೆ ನಾನೇ ಅದೇ ಕ್ಲೋಸ್ನೆಸ್ಸಲ್ಲಿ ಕೇಳಿದೆ, ಸರ್ ಇನ್ನೊಂದು ಸಲ ನೋಡಿ ಸರ್ ಲೆಟ್ರ್, ನಾನು ಹೌದು ಅಲ್ಲ ಅಂತ. ನೀನೇ ಪದ್ಮಾವತಿ ಜೆ ಡಿ ಪಲ್ಲೆ ಅಂದರೆ ನೀನೇ ಅಲ್ವಾ? ಓಕೆ, ಪದ್ಮಾವತಿ ಅಂದರೆ ತುಂಬ ಜನ ಇರ್ತಾರೆ, ಬಟ್ ಜೆ ಡಿ ಪಲ್ಲೆ ಅಂದರೆ ನೀನೇ ಅಲ್ಲ ಅಂದರು. ಹೌದು ಸರ್ ಅಂತಂದೆ. ಆಮೇಲೆ ನೀನು ಹಿಂಗೆ ಸೆಲೆಕ್ಟ್ ಆಗಿದೆಯಾ, ನಮಗೆ ತುಂಬ ಖುಷಿ ಆಯಿತು. ಸೊ ಬಟ್ ವಿ ಆರ್ ರೆಗ್ರೆಟಿಂಗ್, ನನಗೆ ತುಂಬ ಬೇಜಾರಾಗ್ತಾಯಿದೆ. ಯಾಕಂದರೆ ಪ್ರತಿ ವರ್ಷವೂ ನರ್ಸಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಅಲ್ಲಿ ಏನು ಮಾಡ್ತಾರೆ ಅಂದರೆ ಅಲ್ಲಿ ಅವ್ರವ್ರಿಗೆ ಇದಾಗುವಂಥ ನೆಚ್ಚಿನವ್ರಿಗೆ ಪ್ರಶಸ್ತಿ ಕೊಡ್ತಾಯಿದ್ರು. ಸೊ ಅವ್ರು ಆ ದಿನ ಅಂದರು, ನಾವು ತುಂಬ ತಪ್ಪು ಮಾಡಿದ್ದೀವಿ, ನಮ್ಮಲ್ಲೇ ಒಂದು ಮಾಣಿಕ್ಯನ ಇಟ್ಕೊಂಡು ಬೇರೆ ಯಾರನ್ನು ನಾವು ಆರಿಸ್ತಾ ಇದ್ವಿ. ಆ್ಯಕ್ಚುಲಿ ನೀನು ಸೆಲೆಕ್ಟ್ ಆಗಿದ್ದು ನಮಗೂ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲದಂಗೆ 2 ಟೀಮ್ ಬಂದಿದ್ರಂತೆ, ಡಿಸ್ಟ್ರಿಕ್ಟ್ ಲೆವೆಲ್ಲು ಆಮೇಲೆ ಸ್ಟೇಟ್ ಲೆವೆಲ್ಲು ನಿನ್ನನ್ನು ಇದು ಮಾಡೋಕ್ಕೆ, ಅಸೆಸ್ ಮಾಡೋಕ್ಕೆ. ಸೊ ಅವರು ಚೆಕ್ ಲಿಸ್ಟ್ ಇಟ್ಕೊಂಡು ಬಂದು, ಸೊ ಯು ಗಾಟ್ ಅ ಹೈಯರ್ ಮಾರ್ಕ್ಸ್ ಇನ್ ದ್ಯಾಟ್. ಅದರಲ್ಲಿ ನಿನ್ನ ಎಜುಕೇಷನಲ್ಲಿ ಈವನ್ ಅವ್ರು ನಮ್ಮ ಜೊತೆ, ನಮ್ಮ ಪೇಷಂಟ್ ಜೊತೆನೇ ಇರೋರಂತೆ. ನಮ್ಗೆ ಅದು ಗೊತ್ತೇ ಆಗ್ತಾ ಇರಲಿಲ್ಲ, ಪೇಷಂಟ್ ಜೊತೆ ಬಿಹೇವ್ ಮಾಡೋದು, ನಾವು ಯಾವ ರೀತಿ ವರ್ಕ್ ಮಾಡ್ತೀವಿ ಅಂತ ಎಲ್ಲ ತಿಳ್ಕೊಂಡು. ಸೊ ಅದರಿಂದ ನೀನು ಸೆಲೆಕ್ಟ್ ಆಗಿದೆಯಾ, ನಮ್ಗೆ ಖುಷಿಯಾಗಿದೆ ಅಂದರು. ಸೊ ಆವಾಗ ನನಗನ್ನಿಸ್ತು, ನನಗೆ ಒಂದೇ ಸಲ ನೆನಪಾಗಿದ್ದಂದರೆ, ನನಗೆ ಎಲ್ಲರಿಗೂ ಬೇರೆ ಬೇರೆ ಕಾಲೇಜಸ್, ಹೈಯರ್ ಕಾಲೇಜಸ್ ನೆನಪಾಗ್ತವೆ. ಬಟ್ ನನಗೆ ನೆನಪಾಗಿದ್ದು ನನ್ನ ಮನೆ ಮತ್ತು ನನ್ನ ಪ್ರೈಮರಿ ಸ್ಕೂಲ್. ಇವತ್ತು ಅವೆರಡೂ ಇಲ್ಲಾಗಿತ್ತಂದರೆ ನಾನು ಮೇಲೆ ಓದೋಕ್ಕೆ ಆಗಲಾಗಿತ್ತು. ದಟ್ ಈಸ್ ದ ಫೌಂಡೇಶನ್. ಸೊ ಆ ಫೌಂಡೇಶನ್ನೇ ನಂಗೆ ಸರಿ ಇಲ್ಲಾಗಿತ್ತಂದರೆ ನಾನು ಬೆಳೆಯೋದಿಲ್ಲಾಗಿತ್ತು. ಸೊ ನನ್ನ ಮನೆ ಜನಕ್ಕೆ, ಮುಖ್ಯವಾಗಿ ನನ್ನ ತಾಯಿಗೆ, ಅವ್ರು ತುಂಬಾ ಕಷ್ಟಪಟ್ಟಿದ್ದಾರೆ. ಅಪ್ಪ ಇದ್ದರು, ಅವರೂ ಅಷ್ಟೇ, ಹಗಲಿ ರಾತ್ರಿ ದುಡಿಯೋರು. ಅವರಿಗೆ ನಮ್ಮ ಜೊತೆ ಈಗಿನ ಕಾಲದಲ್ಲಿ ಹೆಂಗಂದ್ರೆ ಓಕೆ ವರ್ಕ್ ಆ ಥರ ಇರ್ತಿತ್ತು, ಅದಕ್ಕಾಗಿ ಪೇರೆಂಟ್ಸ್ ಮಕ್ಕಳ ಜೊತೆ ಟೈಮ್ ಕಳೀತಾ ಇಲ್ಲ. ಬಟ್ ಆವಾಗಿನ ಕಾಲದಲ್ಲಿ ಜಾಸ್ತಿ ಪೇರೆಂಟ್ಸ್ ಎಲ್ಲ ಏನು ಒಂದು ಶಿಫ್ಟ್ ಅದು ಮುಗಿಸ್ಕೊಂಡು ಬಂದು ಮಕ್ಕಳ ಜೊತೆ ಟೈಮ್ ಕಳೆಯೋರು. ಬಟ್ ನಮ್ಗೆ ಹಂಗಿಲ್ಲಾಗಿತ್ತು. ಅಪ್ಪ ಅಮ್ಮ ಇಬ್ಬರೂ ದಿನ ಇಡೀ ಹೊರಗಡೆ ಇರೋರು, ರಾತ್ರಿ ಬಂದ್ಕೊಳ್ಳೋ ಕತ್ಲಾಗಿರೋದು, ಮನೆಯಲ್ಲಿ ಕರೆಂಟ್ ಇರಲಾಗಿತ್ತು. ಏನೋ ಸಮವು ನಾವು ಎಜುಕೇಷನ್ ಬ್ಯುಸಿ ಆಗ್ತಿದ್ವಿ, ಸ್ಟಡಿ ಮಾಡೋದ್ರಲ್ಲಿ ತುಂಬ ಟೈಮ್ ಇದು ಮಾಡ್ತಿದ್ವಿ. ಬಟ್ ಅವಾಗ ಅನ್ಸೋದು ಎಲ್ಲರೂ ಏನು, ನಾವು ಒಂದೊಂದು ಸಲ ಅಮ್ಮ ರಾತ್ರಿ ನಮ್ಗೆ ಜಡೆ ಹಾಕಿ ಮಲಗಿಸೋರು, ಬೆಳಗ್ಗೆ ಹಾಕೋಕ್ಕಾಗಲ್ಲ ಅಂತ, ಅಷ್ಟು ಬೆಳಗ್ಗೆ ಎದ್ದೋಗವ್ರವರು. ಇಲ್ಲ ಪಕ್ಕದ ಮನೆಯವ್ರ ಹತ್ರ ನಾವು ಜಡೆ ಹಾಕ್ಸ್ಕೊಡ್ತಿದ್ವಿ. ಏನಕ್ಕೆ ಹಿಂಗೆ ನಾವು ಬೇರೆದವ್ರ ಹತ್ರ ಹಾಕ್ಸ್ಕೋಬೇಕು, ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು. ಸೊ ಈಗ ನನಗೆ ರಿಯಲೈಸ್ ಆಗ್ತಿದೆ ಏನಂತಂದರೆ, ಆವಾಗ ಅವರು ಬೆಳಗ್ಗೆ ಬೇಗ ಎದ್ದು ಅಡುಗೆ ಮಾಡಿಬಿಟ್ಟು ಕೆಲಸಕ್ಕೆ ಹೋಗಿಲ್ಲಾಗಿತ್ತಂದರೆ ಇವತ್ತು ನಾನು ಈ ಸ್ಥಳದಲ್ಲಿ ಇರಲ್ಲಾಗಿತ್ತು, ನನ್ನ ಜೊತೆನೇ ಟೈಮ್ ಸ್ಪೆಂಡ್ ಮಾಡಿದರೆ ಆಗಲ್ಲಾಗಿತ್ತು. ಸೊ ನನ್ನ ತಂದೆ ತಾಯಿನೇ ಈ ಸಮಯದಲ್ಲಿ ನೆನೆಸ್ತೀನಿ, ಅವ್ರು ತುಂಬಾ ಕಷ್ಟಪಟ್ಟಿದ್ದಾರೆ. ಅವ್ರು ಉಪವಾಸ ಇದ್ದು ನಮಗೂ ಊಟ ನೀಡ್ತಿದ್ರು. ಎಸ್ಪೆಷಲಿ ನಮ್ಮ 5 ಜನರಲ್ಲಿ ನನಗೆ ಫಸ್ಟ್ ನೀಡಬೇಕಿತ್ತು. ಅಷ್ಟು ಜಗಳ ಮಾಡ್ತಿದ್ದೆ ಅವ್ರ ಹತ್ರ, ಹಶ್ವಾಯ್ತಂದ್ರೆ ತಡ್ಕೊಳಿಕ್ಕಾಗಲ್ಲಾಗಿತ್ತು. ಸೊ ಫಸ್ಟ್ ಅವ್ರು ನನಗೆ ನೀಡಿಬಿಟ್ಟು ಆಮೇಲೆ ಅಣ್ಣಂದರಿಗೆ, ತಂಗಿಗೆಲ್ಲ ನೀಡೋರು. ಇವತ್ತು ದೇವ್ರು ನಮ್ಗೆ ಏನೂ ಕಡಿಮೆ ಮಾಡಿಲ್ಲ. ಆ ದಿನ ನಾವೇನು ಕಷ್ಟಪಟ್ಟಿದ್ದೀವಿ, ಇವತ್ತು ರಿಯಲಿ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡುವಂಥ ಇದರಲ್ಲಿದ್ದೀವಿ. ಬಟ್ ಇದಕ್ಕೆಲ್ಲ ಕಾರಣ ನಮ್ಮ ದೇವರಾದ ಯೇಸು ಸ್ವಾಮಿ. ಅವರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲದರಲ್ಲೂ ನಾನು ಬಿದ್ದಾಗಲಿ ನನಗೆ ಎಬ್ಸೋದು, ನನ್ನ ಕಷ್ಟದಲ್ಲಿದ್ದಾಗ ನಂಗೆ ಸಹಾಯ ಮಾಡೋದು. ಎಷ್ಟೋ ಜನ ನನಗೆ ಇನ್ಸಲ್ಟ್ ಮಾಡೋರು, ಏನೇ 2 ಡ್ರೆಸ್ ಇಟ್ಕೊಂಡಿದೆಯಲ್ಲ, ಆಲ್ಟರ್ನೇಟ್ ಹಾಕೊಂಬರ್ತೀಯ ನೀನು ಅಂತ ಕಾಲೇಜ್ಗೆ ಹೋದಾಗ. ಎಷ್ಟೋ ಸಲ ನನಗೆ ಅನಿಸೋದು, ನಾನು ಏನಕ್ಕೆ ಕಾಲೇಜಿಗೆ ಬರಬೇಕು. ಯಾಕಂದರೆ ಇವಾಗೆಲ್ಲ ಯೂನಿಫಾರ್ಮ್ಸ್ ಇದೆ ನಿಮಗೆಲ್ಲ ಕಾಲೇಜ್ಗೆ ಹೋಗೋಕ್ಕೆ. ನಮ್ಗೆ ಅವಾಗೆಲ್ಲ ಕಲರ್ ಡ್ರೆಸ್ಸು. ತುಂಬ ಖುಷಿಗೆ ಎಲ್ಲರೂ ಖುಷಿಯಾಗೋರು, ಕಾಲೇಜ್ ನೆಕ್ಸ್ಟು ಬೇರೆ ಬೇರೆ ಡಿಫ್ರೆಂಟ್ ವ್ಯಾನಿಟಿ ಬ್ಯಾಗ್ಸ್ ಹಾಕೊಬೋದು, ಬೇರೆ ಬೇರೆ ಡ್ರೆಸ್ಸಸ್ ಹಾಕ್ಕೊಂಡು ಹೋಗ್ಬೋದು ಅಂತ. ಬಟ್ ನನಗೆ ಸಂಕಷ್ಟ, ಯೂನಿಫಾರ್ಮ್ ಅದಿದ್ದಷ್ಟು ದಿನ ನನಗೇನಿಲ್ಲಾಗಿತ್ತು. ಬಟ್ ಕಾಲೇಜ್ಗೆ ಹೋಗ್ಬೇಕಂದಾಗ ಕಲರ್ ಡ್ರೆಸ್ ಸ್ಟಿಚ್ ಮಾಡಿಸ್ಕೋಬೇಕು. ಎಷ್ಟಂತ ಮಾಡ್ಕೋತೀರಾ? ಓಕೆ, ನಮ್ಮ ಅಣ್ಣ 2 ಜೊತೆ ಡ್ರೆಸ್ ತಂದು ಕೊಟ್ಟ, ನಮ್ಮ ದೊಡ್ಡಣ್ಣ. ಈಗ ಆ್ಯಕ್ಚುಲಿ ಇಲ್ಲಿಲ್ಲ ಅವರು. ಆ 2 ಡ್ರೆಸ್ ನಾನು ಹಾಕ್ಕೊಂಡು ಹೋಗ್ತಿದ್ದೆ. ಅದು ಏನು, ಒಂದು ಲೈಟ್ ಎಲ್ಲೋ, ಒಂದು ಡಾರ್ಕ್ ಎಲ್ಲೋ. ಸೊ ಈಸಿಲಿ ರಿಕಗ್ನೈಸ್ ಆಗುತ್ತೆ ಅದು ಡ್ರೆಸ್ ಎಲ್ರಿಗೂ. ಎಲ್ಲರೂ ನನ್ನ ಫ್ರೆಂಡ್ಸ್ ಅವಾಗೆಲ್ಲ ಪಾಶ್ ಆಗಿರೋರು. ಅವಾಗ ಗೌರ್ಮೆಂಟ್ ಕಾಲೇಜ್ ಇಲ್ಲಾಗಿತ್ತು. ದಿಸ್ JVD ಒಂದು, ಬಂಗೂರು ನಗರ ಒಂದು. ಐ ಸ್ಟಡಿಡ್ ಇನ್ JVD. ಬಟ್ ಇವತ್ತು ನನ್ನ ಫ್ರೆಂಡ್ಸ್ ನಂಗೆ ಕಾಲ್ ಮಾಡ್ತಾರೆ, ಪದ್ಮ ನಮ್ಮ ಬ್ಯಾಚಲ್ಲೇ ನೇನೇ ನೋಡು ಇಂಥ ಟಾಪಲ್ಲಿರೋದು. ಓಕೆ, ನಾವು ಬೇರೆ ಬೇರೆ ಸೈಡ್ ಹೋಗಿದ್ದೀವಿ, ಬೇರೆ ಬೇರೆ ಪ್ರೊಫೆಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ.
ಬಟ್ ನಾವೆಲ್ಲೂ ಇದಾಗಿಲ್ಲ, ಎಲ್ಲೋ ಒಂದು ಕಡೆ ಬಿದ್ದೋದ್ವಿ. ಬಟ್ ನೀನು ಒಬ್ಬಳೇ ಮೇಲೆದ್ದಿದ್ದಂತ ಅದು ನಂಗೆ ಖುಷಿ ಆಗುತ್ತೆ. ಬಟ್ ಹಂಗಂತ ನಾನು ಅವರು ನೋಡ್ರಿ, ನಮ್ಗೆ ಯಾರು ಅವಹೇಳನ ಮಾಡ್ತಾರಲ್ಲ, ಸೊ ಅವರೇ ನಮಗೆ ಸನ್ಮಾನ ಮಾಡೋಂಗೆ ನಮ್ಮ ದೇವ್ರು ಮಾಡಿದ್ರು. ಬ್ರದರೇ ಹೇಳಿದರು ಆವಾಗ, ಎಲ್ಲಿ ನೀನು ಅವಮಾನಕ್ಕೆ ಈಡಾಗ್ತೀಯ ಅಲ್ಲೇ ನಿನ್ನನ್ನು ಸನ್ಮಾನ ಮಾಡ್ತೀರಂತೇಳಿ. ಆವಾಗ ನಾನು ಕಣ್ಣೀರು ಹಾಕಿದ್ದೆ, ಅಮ್ಮ ಹತ್ರ ಬಂದು ಹೇಳ್ತಿದ್ದೆ, ಅಣ್ಣಂದ್ರ ಹತ್ರ ಹೇಳ್ತಿದ್ದೆ, ಹಿಂಗೆ ಆಗ್ತಾಯಿದೆ ಅಂತ. ಇರಲಿ ಬಿಡಮ್ಮ, ಏನಾಗಲ್ಲ, ಹೇಳೋರು ಹೇಳ್ತಿರ್ತಾರೆ ನೀನು ಹೋಗಂತ. ಸೊ ಅವರೆಲ್ಲರೂ ಎನ್ಕರೇಜ್ಮೆಂಟ್ಲಿಂದ ಇದಾಯಿತು. ಆಮೇಲೆ ನನ್ನ ಸುತ್ತಮುತ್ತಲಿರೋರು ಅಷ್ಟೇ, ನೇಬರ್ಸು, ಆಮೇಲೆ ನನ್ನ ಫ್ರೆಂಡ್ ಮೆತುಶಲ ಇರ್ಬೋದು, ಸ್ಟೆಫನ್ ಮಾಮ, ದೇವದಾಸ್ ಅಂಕಲ್ಲು, ರತಮಯ್ಯ ಅಂತೂ ರತಮಯ್ಯ ಅಂತೀವಿ. ಆ್ಯಕ್ಚುಲಿ ನಮ್ಮ ಅಣ್ಣನ ಫ್ರೆಂಡ್ ರತಮಯ್ಯ ಅಂತಲೇ ಕರೆದು. ಮತ್ತು ಇವರೆಲ್ಲರ ಜೊತೆ ನಾನು ಆಡಿ ಬೆಳೆದವಳು. ಓಕೆ, ನಂಗೆ 3 ಜನ ಅಣ್ಣಂದಿರಿದ್ರು, ನಮಗೆ 4 ಜನ ಇದ್ದಂಗೆ ಗಂಡ್ಮಕ್ಳು. ಅಣ್ಣಂದ್ರ ಜೊತೆ ನಾನೊಬ್ಳು, ತಂಗಿ ಒಬ್ಬಳೆ, ಮಮ್ಮಿ ಜೊತೆ ಯಾವಾಗಲೂ ಇರೋಳು. ಸೊ ಎಲ್ಲರ ಜೊತೆ ಇದ್ಕೊಂಡು ಅವರೆಲ್ಲರ ಜೊತೆನೂ ಬೆರೆತು ನಾನು ಇಷ್ಟು ದೊಡ್ಡವಳಾಗಿದ್ದೀನಿ. ಇವತ್ತು ನನಗೆ ಸಂತೋಷವೂ ಆಗ್ತಿದೆ. ಬಟ್ ಅವರೆಲ್ಲರ ಮುಂದೆ ನಾನು ಈ ಪ್ಲೇಸಲ್ಲಿ ಕೂತ್ಕೊಳ್ಳಿಕ್ಕೆ ನನಗೆ ತುಂಬ ಬೇಜಾರಾಗ್ತಾಯಿದೆ. ಸೊ ಈ ದಿನ ನನಗೆ ಈ ಸ್ಥಾನವನ್ನು ಕೊಟ್ಟು ನಿಲ್ಲಿಸಿದ್ದೀರಿ, ನಾನು ನಿಮಗೆ ಯಾವಾಗಲೂ ಋಣಿಯಾಗಿರ್ತೀನಿ. ಮತ್ತು ಸಂತೋಷ್ ಲಾಡ್ ಲೇಬರ್ ಮಿನಿಸ್ಟ್ರ್ ಬಂದಿದ್ದರು ನಮ್ಮಲ್ಲಿಗೆ. ಆ್ಯಕ್ಚುಲಿ ಅವ್ರದ್ದು ಇನ್ಸ್ಪೆಕ್ಷನ್ ಇತ್ತು, ಹಾಸ್ಪಿಟಲ್ ಇನ್ಸ್ಪೆಕ್ಷನ್. ಆ್ಯಕ್ಚುಲಿ ನಾನು ಇಲ್ಲಿವರೆಗೂ ಯಾರು ಹತ್ರನೂ ಹೋಗಿ ಅಪ್ರೋಚ್ ಆಗಿಲ್ಲ, ಹಿಂಗೆ ನನಗೆ ಅವಾರ್ಡ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು. ಬಟ್ ಅವ್ರ ಮೊನ್ನೆ ಯಾವಾಗ ಇನ್ಸ್ಪೆಕ್ಷನ್ ಬಂದಿದ್ದರು ಹಾಸ್ಪಿಟಲ್ ಇನ್ಸ್ಪೆಕ್ಷನ್ಗೆ, ಸೊ ಎಲ್ಲ ನರ್ಸಿಂಗ್ ಆಫೀಸರ್ಸ್ ಹಂಗೆ ನಾನು ಪೇಷಂಟ್ ಜೊತೆಗೆ ಇದ್ದೆ. ಆಮೇಲೆ ಎಲ್ಲರೂ ಮಾತಾಡ್ಸ್ತಾಯಿದ್ರು ಪೇಷಂಟ್ ಹತ್ರ ಎಲ್ಲ. ಸೊ ಎಲ್ಲರೂ ಫೋಟೋ ತೆಗೆಸ್ಕೊಳ್ಳೋಕ್ಕೆಲ್ಲ ಮುಂದಾದರು. ಐ ವಾಸ್ ಸ್ಟ್ಯಾಂಡಿಂಗ್ ಬಿಹೈಂಡ್. ಎಲ್ಲ ಗ್ರೂಪ್ ಫೋಟೋ ಅಂದಾಗ ಅಷ್ಟೇ ಹೋಗೋಣ ಬಿಡಂತ ಸುಮ್ಮನಾದೆ. ದೆನ್ ಆಮೇಲೆ ನಮ್ಮ ಚೀಫ್ ಮೆಡಿಕಲ್ ಆಫೀಸರ್ ಬಂದು, ಸರ್ ಇವರು ಮೇಡಮ್ ಅವರು ನ್ಯಾಷನಲ್ ಫ್ಲಾರೆನ್ಸ್ ನೈಟಿಂಗೇಲ್ ಅವಾರ್ಡು ಮತ್ತು ನ್ಯಾಷನಲ್ ವುಮೆನ್ಸ್ ಅಚೀವರ್ ಅವಾರ್ಡು 2 ಅವಾರ್ಡ್ಸ್ ತೊಗೊಂಡಿದ್ದಾರೆ ನ್ಯಾಷನಲ್ ಲೆವೆಲ್ ಅಂತ. ಅವರು ಫುಲ್ ಸ್ಟನ್ ಆಗಿಬಿಟ್ರು. ಏನಮ್ಮ ನೀನು ನ್ಯಾಷನಲ್ ಅವಾರ್ಡ್ ತೊಗೊಂಡು ಇಲ್ಲಿದೆಯಾ ನೀನು, ಎಲ್ಲ ಅಷ್ಟು ಜನ ಮುಂದೆ ಬಂದಿದ್ದಾರೆ, ಆಮೇಲೆ ನಾನು ಒಂದು ಆಫೀಸ್ಗೂ ನೀನು ಇನ್ನೆಲ್ಲರಿಗೂ ಬಂದಿಲ್ಲ, ನಾವು ಅನ್ನಾರು ಅದರ ಏನಾರು ಒಂದು ಹೆಲ್ಪ್ ಮಾಡ್ತಿದ್ವಲ್ಲ ನಿಮಗೆ, ಯಾಕೆ ನೀವು ಇನ್ನೂ ಬಂದಿಲ್ಲ ಅಂತ. ಇಲ್ಲ ಸರ್ ಇದೆಲ್ಲ ಏನಿಲ್ಲ ಆ ಥರ ಅಂತ. ಸೊ ಅವ್ರಿಗೆ ಎಷ್ಟು ಇದಾಯ್ತು ಅಂದರೆ, ಅವರು ನನಗೆ ಸೆಲ್ಯೂಟ್ ಹೊಡೋದು, ಕೈ ಮುಗಿದು, ನೋಡಿ ನೀವು ಎಷ್ಟೆಲ್ಲ ಅವಾರ್ಡ್ ತೊಗೊಂಡ್ರು ಮುಂದೆ ಬರ್ತಾಯಿಲ್ಲ, ನಾನು ಏನೂ ಇಲ್ಲ ನಿಮ್ಮ ಮುಂದೆ ನಿಂತಿದ್ದೀನಿ, ನಿಮ್ಗೆ ದೊಡ್ಡ ನಮಸ್ಕಾರ ಅಂತ ಈ ಥರ ಕೈ ಮುಗಿದ್ರು. ಅದೇ ಒಂದು ದೊಡ್ಡ ಇದಾಯಿತು ನನಗೆ. ಆಮೇಲೆ ಅವ್ರು ಹೇಳಿದರು, ನೋಡಿರಿ ಅವರು ಒಂದು ಫೋಟೋಗೂ ಮುಂದೆ ಬರೋಕ್ಕೆ ಹಿಂಜರಿತಾ ಇದ್ದಾರೆ. ಒಂದು 2 ಸಲ ನ್ಯಾಷನಲ್ ಅವಾರ್ಡ್ ತೊಗೊಂಡವರು. ನಾವು ಇನ್ನೂ ಸ್ಟೇಟಲ್ಲೇ ಇದ್ದೀವಿ, ನ್ಯಾಷನಲ್ ಲೆವೆಲ್ ಎಲ್ಲೂ ಹೋಗಿಲ್ಲ. ಬಟ್ ನ್ಯಾಷನಲ್ ಲೆವೆಲ್ ಅವಾರ್ಡ್ ತೊಗೊಂಡು ಅವ್ರು ಇದು ಮಾಡ್ತಿದ್ದಾರೆ. ಸೊ ಅವ್ರ ಜೊತೆ ನನ್ನ ಫೋಟೋ ತೆಗೀರಿ, ನನ್ನ ಜೊತೆ ಅವ್ರದ್ದು ಫೋಟೋ ಅಲ್ಲ, ಅವ್ರ ಜೊತೆ ನನ್ನ ಫೋಟೋ ತೆಗೀರಿ ಅಂತ ಅವ್ರ ಜೊತೆಗೆ ನಿಲ್ಲಿಸ್ಕೊಂಡು ಫೋಟೋ ತೆಗೆಸ್ಕೊಂಡ್ರು. ಇದೊಂದು ಒಳ್ಳೆಯ ಅನುಭವ ಅಂತ ನನಗೆ ಅನಿಸ್ತು. ಥ್ಯಾಂಕ್ ಯು. ನನ್ನಿಂದ ನನ್ನ ಕುಟುಂಬದ ಪರವಾಗಿ, ನನ್ನ ಪರವಾಗಿ ಎಲ್ರಿಗೂ ಧನ್ಯವಾದಗಳು. ತಮ್ಮ ಬಾಲ್ಯ ಹಾಗೂ ತಾವು ಕಳೆದಂಥ ದಿನಗಳನ್ನು ಕ್ರಿಸ್ತನಲ್ಲಿ ಪ್ರಿಯರೇ, ನಮ್ಮ ರಕ್ಷಕನು ಮತ್ತು ಕರ್ತನಾಗಿದ್ದಂಥ ಯೇಸುವಿನ ನಾಮದಲ್ಲಿ ನಿಮಗೆಲ್ಲರಿಗೂ ಕೂಡ ನಾನು ಒಂದನ್ನು ತಿಳಿಸ್ತಾ ಇದ್ದೀನಿ. ಮತ್ತು ಸಹೋದರಿ ಪದ್ಮಾವತಿಯವರನ್ನು ಈ ದಿನದಲ್ಲಿ ನಮ್ಮ ಕ್ರೈಸ್ತ ಸಮಾಜ ವತಿಯಿಂದ, ದಾಂಡೇಲಿ ಕ್ರಿಶ್ಚಿಯನ್ ಬ್ರದರ್ಸ್ ಅಸೋಸಿಯೇಷನ್ ವತಿಯಿಂದ ಸನ್ಮಾನ ಮಾಡಿದ್ದು ನಮಗೆ ತುಂಬ ಸಂತೋಷವಾಗಿದೆ. ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬೈಬಲಿನಲ್ಲಿ ಕೂಡ ನಾವು ಓದುವಾಗ ಎಷ್ಟೋ ಮಂದಿನ ಸನ್ಮಾನ ಮಾಡಿದ್ದಾರೆ. ಬೈಬಲಿನಲ್ಲಿ ಕ್ರಿಸ್ತಪೂರ್ವ 600 ವರ್ಷಗಳ ಹಿಂದೆ ನೆಬೂಕದ್ನೆಚ್ಚರ್ ಅಂತೇಳಿ ಬಬುಲೋನ್ ದೇಶನ ಪರಿಪಾಲನೆ ಮಾಡ್ತಾಯಿದ್ರು. ಅವರು ಪರಿಪಾಲನೆ ಮಾಡುತ್ತಿರುವಾಗ ಯೂದ ದೇಶದ ಮೇಲೆ, ಇಸ್ರಾಯೇಲ್ ದೇಶದ ಮೇಲೆ ಯುದ್ಧಕ್ಕೆ ಹೋಗಿ ಆ ದೇಶವನ್ನು ಜಯಿಸಿ, ಆ ಯೂದ ದೇಶದಲ್ಲಿದ್ದಂಥ ಕೆಲವು ಮಂದಿ ಮನುಷ್ಯರನ್ನು ದಾಸರನ್ನಾಗಿ ಹಿಡ್ಕೊಂಡು ಹೋದರು ಬಬುಲೋನ್ ದೇಶಕ್ಕೆ. ಅಲ್ಲಿ ದಾಸತ್ವದಲ್ಲಿಟ್ಟುಬಿಟ್ರು. ಆದರೆ ಚಕ್ರವರ್ತಿಯಾಗಿರುವಂಥ ನೆಬೂಕದ್ನೆಚ್ಚರ್ ಏನು ಹೇಳಪ್ಪ ಅಂತ ಹೇಳಿದರೆ, ಆ ದಾಸರಾಗಿ ತಂದಿರುವಂಥ ಆ ಯವನಸ್ಥರಲ್ಲಿ ಯಾರ್ಯಾರು ಜ್ಞಾನಿಗಳಾಗಿದ್ದಾರೋ, ಬುದ್ಧಿವಂತರಾಗಿದ್ದಾರೋ ಪರೀಕ್ಷೆ ಮಾಡಿ ಅಂಥೇಳಿ ತನ್ನ ಅಧಿಕಾರಿಗಳು ಹೇಳುತ್ತಾರೆ. ಕೆಲವು ಕಾಲ ಅವರಿಗೆ ಜ್ಞಾನವನ್ನು ಉಪದೇಶ ಮಾಡ್ತಾರೆ. ಉಪದೇಶ ಮಾಡಿದ್ರೆ ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಮಾಡಿದಾಗ ಈ ದಾನಿಯೇಲು, ಶಡ್ರಕ್, ಮೇಷಕ್, ಅಬೇದ್ನೆಗೋ ಈ 4 ಮಂದಿ ಆ ಎಲ್ಲ ಬಬುಲೋನ್ ದೇಶದಲ್ಲಿದ್ದಂಥ ಎಲ್ಲ ಹುಡುಗರಿಗಿಂತ ಉತ್ತಮ 10 ರೆಟ್ಟು ಜ್ಞಾನ ಅವ್ರಿಗೆ ಇದೆ ಅಂಥೇಳಿ ಅವರು ಫೈಂಡ್ ಔಟ್ ಮಾಡಿದ್ದಾರೆ. 10 ಪಟ್ಟು ಜ್ಞಾನ ಹೆಚ್ಚು ಬಂದಿದೆ ಅಂತ. ದಾನಿಯೇಲ್, ಶಡ್ರಕ್, ಮೇಷಕ್, ಅಬೇದ್ನೆಗೋ. ಇದನ್ನು ನಾವು ನೆನೆಸುವಾಗ ಈ ಜ್ಞಾನ ಅನ್ನುವಂಥದ್ದು ದೇವರು ಕೊಡುವುದು. ಅದು ದೇವರು ಕೊಡುವಂಥದ್ದು ವರ. ಅದು ನಮ್ಮ ಪ್ರಯತ್ನಗಳಿಂದ ಅದು ಬರುವುದಿಲ್ಲ. ದೇವರು ಕೊಡುವಂಥ ವರ. ದೇವರ ಆ ವರ ಕೊಟ್ಟಾಗ ಪ್ರಯತ್ನ ಆಟೋಮೆಟಿಕ್ ನಾವು ಮಾಡ್ತೀವಿ. ನಮ್ಮಲ್ಲಿ ಆ ಪ್ರೋತ್ಸಾಹ ಬರ್ತದೆ.
ಆ ವರ ಕೊಟ್ಟಿಲ್ಲ ಅಂದರೆ ನಮ್ಮಲ್ಲಿ ಆ ಪ್ರೋತ್ಸಾಹ ಬರೋದಿಲ್ಲ. ಈಗ ಸ್ಟಡಿ ಮಾಡಬೇಕಾದ್ರೆ ಕನ್ಸಂಟ್ರೇಷನ್ ಬೇಕಾಗ್ತದೆ ಆ ಸ್ಟಡಿ ಮೇಲೆ. ಕನ್ಸಂಟ್ರೇಷನ್ ಇಲ್ಲದವರು ಮೇಲಕ್ಕೆ ಹೋಗೋದಿಲ್ಲ. ಯಾರಿಗೆ ಕನ್ಸಂಟ್ರೇಷನ್ ಇರ್ತದೋ ಅವ್ರು ಮೇಲಕ್ಕೆ ಹೋಗ್ತಾರೆ, ಸ್ಟಡಿ ಮಾಡಿ ಪ್ರಯತ್ನ ಮಾಡಿ ಮೇಲಕ್ಕೆ ಹೋಗ್ತಾರೆ. ಮತ್ತು ಈಗ ಹೇಳುವುದೇನೆಂದರೆ, ನಮ್ಮ ಸಹೋದರಿ ಪದ್ಮಾವತಿ ಅವರಿಗೆ ದೇವರ ಆ ವರವನ್ನು ಕೊಟ್ಟಿದ್ದಾನೆ. ಪ್ರಿಯರೇ, ಯಾಕೋಬನ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ 3ನೇ ಅಧ್ಯಾಯದಲ್ಲಿ 17ನೇ ವಚನದಲ್ಲಿ ದೇವರ ಜ್ಞಾನ ಇದೆ. ದೇವರು ಪರಲೋಕದಿಂದ ಮೇಲಿನಿಂದ ಕೊಡುವಂಥ ಜ್ಞಾನ ಅದು. ಈ ಲೋಕದ ಜ್ಞಾನ ಒಂದಿದೆ, ದೇವರ ಜ್ಞಾನ ಒಂದಿದೆ. ಈ ದೇವರು ತನ್ನ ಜ್ಞಾನವನ್ನು ಕೊಟ್ಟಾಗ ಮನುಷ್ಯನ ಮೇಲಕ್ಕೆ ಹೋಗ್ತಾನೆ. ಸ್ಟೆಪ್ ಬೈ ಸ್ಟೆಪ್ ಮೇಲಕ್ಕೆ ಹೋಗಿ ಅವಾರ್ಡ್ಗಳನ್ನು ತೆಗೆದುಕೊಳ್ತಾರೆ. ದಾನಿಯೇಲನಿಗೆ ಬಬುಲೋನ್ ದೇಶದಲ್ಲಿದ್ದ ಚಕ್ರವರ್ತಿ ನೆಬೂಕದ್ನೆಚ್ಚರನು ಸನ್ಮಾನ ಮಾಡಿದ್ದಾನೆ. ಅವನಲ್ಲಿದ್ದಂಥ ಜ್ಞಾನವನ್ನು ನೋಡಿ, ಆ ಬುದ್ಧಿಯನ್ನು ನೋಡಿ ಅವನಿಗೆ ಬಂಗಾರದ ಒಂದು ಚೈನ್ ಹಾಕ್ತಾನೆ. ಆ ದೇಶದಲ್ಲಿದ್ದಂಥ ಎಲ್ಲ ಅಧಿಕಾರಿಗಳ ಮೇಲೆ ಮುಖ್ಯಸ್ಥನನ್ನಾಗಿ 120 ಮಂದಿ ಅಧಿಕಾರಿಗಳ ಮೇಲೆ ಮುಖ್ಯಸ್ಥನನ್ನಾಗಿ ನೇಮಕ ಮಾಡ್ತಾನೆ. ಅಹಷ್ವೇರೋಷ್ ಅಂತ ಇನ್ನೊಬ್ಬ ಚಕ್ರವರ್ತಿ ಇದ್ದ. ಆ ಚಕ್ರವರ್ತಿ ಕಾಲದಲ್ಲಿ ಮೊರ್ದೆಕೈಯನ್ನು ಸನ್ಮಾನ ಮಾಡ್ತಾನೆ. ಈ ರೀತಿ ಬೈಬಲ್ನಲ್ಲಿ ಕೂಡ ಮನುಷ್ಯರನ್ನು ಗುರುತಿಸಿ ಅವರ ಜ್ಞಾನವನ್ನು, ಅವರ ಬುದ್ಧಿಯನ್ನು, ಅವರ ಗುಣಗಳನ್ನು ಗುರುತಿಸಿ ಸನ್ಮಾನ ಮಾಡಿದ್ದಾರೆ. ಅದು ದೇವರು ಕೊಟ್ಟಿರುವಂಥ ವರದಿಂದ ಅವರು ಆ ರೀತಿ ಮೇಲಕ್ಕೆ ಬಂದಿದ್ದಾರೆ. ನಾವು ಸಂತೋಷ ಪಡ್ತಾ ಇದ್ದೇವೆ. ಸಹೋದರಿ ಪದ್ಮಾವತಿ ಅವರನ್ನು ದೇವರು ಅಂಥ ವರದಾನ ಕೊಟ್ಟಿದ್ದಾನೆ. ಆ ವರದಾನದಿಂದ, ಆ ಜ್ಞಾನದಿಂದ ಆ ಮಗಳನ್ನು ಮೇಲಕ್ಕೆ ಎಬ್ಬಿಸಿ ಈ ದಿನದಲ್ಲಿ ನ್ಯಾಷನಲ್ ಅವಾರ್ಡ್ 2 ನ್ಯಾಷನಲ್ ಅವಾರ್ಡನ್ನು ಪಡ್ಕೊಂಡಿದ್ದಾರೆ. ನಮ್ಮ ಕ್ರೈಸ್ತ ಸಮಾಜದಲ್ಲಿ ನನಗೆ ತಿಳಿದ ಮಟ್ಟಿಗೆ ನ್ಯಾಷನಲ್ ಅವಾರ್ಡ್ ಪಡ್ಕೊಂಡಿದ್ದವರು ಯಾರೂ ಇಲ್ಲ ನಮ್ಮ ದಾಂಡೇಲಿಯಲ್ಲಿ. ಬೇರೆ ಬೇರೆ ನಗರದಲ್ಲಿ ಇರಬಹುದು, ನಮ್ಮ ದಾಂಡೇಲಿ ಪಟ್ಟಣದಲ್ಲಿ ನ್ಯಾಷನಲ್ ಅವಾರ್ಡ್ ಪಡ್ಕೊಂಡಿದ್ದಂಥ ವ್ಯಕ್ತಿ ನಮ್ಮ ಸಹೋದರಿ ಪದ್ಮಾವತಿ ಅವರು. ಮತ್ತು ದೇವರವ್ರನ್ನ ಆಶೀರ್ವಾದ ಮಾಡಲಿ. ಇನ್ನು ಮುಂದಿನ ಕಾಲದಲ್ಲಿ ಇನ್ನು ಇಂಟರ್ನ್ಯಾಷನಲ್ ತೊಗೊಳ್ಳಿ. ನಾವು ಆ ರೀತಿ ಪ್ರಾರ್ಥನೆ ಕೂಡ ಮಾಡೋಣ. ಇಂಟರ್ನ್ಯಾಷನಲ್ ಅವಾರ್ಡ್ ಕೂಡ ತೊಗೊಳ್ಳಿ. ನಮ್ಮ ಕ್ರೈಸ್ತ ಸಮಾಜದಲ್ಲಿ ಅವ್ರು ಇನ್ನೂ ಮೇಲಕ್ಕೆ ಹೋಗಲಿ ಅಂತೇಳಿ ನಾವು ಬಯಸುತ್ತಾ ಈ 4 ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೀನಿ. ದೇವರವ್ರನ್ನ ಆಶೀರ್ವಾದ ಮಾಡ್ತೀನಿ. ಥ್ಯಾಂಕ್ ಯು. ಚೊಕ್ಕದಾಗಿ ಸಂದೇಶವನ್ನು ಕೊಟ್ಟಂಥ ಪಾಸ್ಟರ್ ಅವರಿಗೆ ನಮ್ಮ ಕ್ರಿಶ್ಚಿಯನ್ ಬ್ರದರ್ಸ್ ಅಸೋಸಿಯೇಷನ್, ಡ್ಯಾನಿಯಲ್ ಕ್ರಿಶ್ಚಿಯನ್ ಬ್ರದರ್ಸ್ ಅಸೋಸಿಯೇಷನ್ ಟ್ರಸ್ಟ್ನ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ಕೊನೆಯದಾಗಿ ಪ್ರಾರ್ಥನೆ. ನಾವು ಮಧ್ಯದಲ್ಲಿರುವಂಥ ಪಾಸ್ಟರ್ ಅವರು ಪ್ರಾರ್ಥನೆಯನ್ನು ಮಾಡಿ ಇನ್ನೊಂದು ಏನಂತ ಹೇಳಿದ್ರೆ, ಮೊದಲನೇದಾಗಿ ಅದಕ್ಕಿಂತ ಮುಂಚೆ ವಂದನಾರ್ಪಣೆಯನ್ನು ನಾನೇ ಹೇಳ್ಬಿಡ್ತೀನಿ. ಯಾಕೆಂತ ಹೇಳಿದ್ರೆ, ಪ್ರಾರಂಭ ಏನೋ ಮಾಡಿದ್ವಿ, ಬಂದವರಿಗೆ ನಮಗೆ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡಲು ಅನುವು ಮಾಡಿಕೊಟ್ಟಂಥ ಎಲ್ಲ ವಿಧದಲ್ಲಿಯೂ ಸಹಾಯವನ್ನು ಕೊಟ್ಟಂಥ ದೇವರಿಗೆ ನಾನು ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆಮೇಲೆ ನಮ್ಮ ಈ ಟ್ರಸ್ಟ್ನ ಅಡ್ವೈಸರ್ ಆಗಿ, ಸಲಹಾಗಾರರಾಗಿ ಪಾಸ್ಟರ್ ವಸಂತ್ ಕುಮಾರ್ ಅವರಿದ್ದಾರೆ. ಅವರು ಸಹ ಇದ್ರ ವಿಷಯದಲ್ಲಿ ಭಾಳ ಒಂದು ಸಹಾಯಕಾರಿಯಾಗಿ ನಮಗೆ ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆ ನಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕರೆಗೆ ಹೋಗೊಟ್ಟು ಬಂದಂಥ ನಮ್ಮ ಹಿರಿಯರು RM ಪೀಟರ್ ಅಂಕಲ್ ಅವರು, ದೇವದಾಸ್ ಬಂಡಿ ಮಾಮ ಅವರು, ಆಮೇಲೆ ಸ್ಟೀಫನ್ ಅಂಕಲ್ ಅವರು, ಇವರೆಲ್ಲ ಬಂದಿದ್ದಾರೆ. ಇವರೆಲ್ಲರೂ ಆಮೇಲೆ ನಾನು ನಮ್ಮ ಟ್ರಸ್ಟ್ನ ಪರವಾಗಿ, ಇಲ್ಲಿರುವಂಥ ಎಲ್ಲರ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ, ನಾವು ಈ ಕಾರ್ಯಕ್ರಮ ಮಾಡಬೇಕಂತ ಹೇಳಿದ್ರೆ ಮುಖ್ಯ ಕೇಂದ್ರೀಕೃತವಾದಂಥ ವ್ಯಕ್ತಿ ಪದ್ಮ ಅವರು. ಅವರೇ ಬರಲಿಲ್ಲ ಅಂತ ಹೇಳಿದ್ರೆ ನಮ್ಮ ಪ್ರೋಗ್ರಾಮ್ ಆಗೋದಿಲ್ಲ ಆಗಿತ್ತು. ಸೊ ಅವರು, ಅವ್ರ ಮನೆಯವರು, ಅವ್ರ ಕುಟುಂಬದವರು ಎಲ್ಲರೂ ಸೇರಿ ಬಂದಿದ್ದೀರಾ. ಟೈಮ್ ಕೊಡ್ತಾ ಇದ್ರೆ ಯಾವತ್ತೂ ಸೆಟ್ ಆಗಲಿ, ಇವತ್ತು ಸೆಟ್ ಆಯ್ತು. ನಾವು ಯಾವಾಗೂ ಮಾಡ್ಬೇಕು ಅನ್ಕೊಂಡಿದ್ವಿ. ಕಾರಣಾಂತರಗಳಿಂದ ನಾವು ಒಂದು ಸ್ವಲ್ಪ ಸಮಸ್ಯೆಗಳಲ್ಲಿ, ಅಂದರೆ ನಾವು ಒಂದು ಸ್ವಲ್ಪ ಗಡಿಬಿಡಿಯಲ್ಲಿದ್ವಿ, ಹಾಗಾಗಿ ಮಾಡಲಿಕ್ಕಾಗಲಿಲ್ಲ. ಸೊ ಸಾರಿ ಫಾರ್ ದ ಲೇಟ್. ಎಲ್ರಿಗೂ, ನಿಮ್ಮ ಎಲ್ಲ ಕುಟುಂಬದವರಿಗೂ ನಮ್ಮ ಟ್ರಸ್ಟ್ನ ಪರವಾಗಿ ಮತ್ತು ಇಲ್ಲಿ ಸೇರಿ ಬಂದಂತಿರುವ ಎಲ್ಲರ ಪರವಾಗಿ ನಾನು ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆಮೇಲೆ ಈ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಾಯ ಮಾಡಿದಂಥ ಎಲ್ರಿಗೂ ವಂದನೆಗಳು. ಆಮೇಲೆ ವಿಶೇಷವಾಗಿ ಮೀಡಿಯಾದವರು ನಮಗೆ ಈ ಕಾರ್ಯಕ್ರಮವನ್ನು ಮಾಡಲು ಸಹಾಯ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ಅವರಿಗೆ ವಂದನೆಗಳು. ಆಮೇಲೆ ಈ IB ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ, ನಜೀರ್ ಅವರಿಗೆ, ಆಮೇಲೆ ಯಾರ್ಯಾರು ನಮಗೆ ಇದು ಕಾರ್ಯಕ್ರಮ ಮಾಡಲು ಅನುವು ಮಾಡಿಕೊಟ್ಟಿದ್ದಾರೋ ಅವರಿಗೆಲ್ಲರಿಗೂ ನಮ್ಮ ಟ್ರಸ್ಟ್ನ ಪರವಾಗಿ ನಾನು ವಂದನೆಗಳನ್ನು ಸಲ್ಲಿಸುತ್ತಾ, ಆಮೇಲೆ ಜ್ಞಾನೋದಯಂ ಅವರಿಗೆ, ಅವರು ಅವ್ರ ಬ್ರದರಿಗೆ
ಸೊ ನಮ್ಮ ಟ್ರಸ್ಟ್ನ ಪರವಾಗಿ ಅವರಿಗೆ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆಮೇಲೆ ಇನ್ನೊಂದು ಚಿಕ್ಕ ರಿಕ್ವೆಸ್ಟ್, ಆಫ್ಟರ್ ಪ್ರೇಯರ್ ಆದ ನಂತರ ಅಲ್ಪಾಹಾರ ಇದೆ, ದಯಮಾಡಿ ಎಲ್ಲರೂ ತಗೊಂಡು ನೀವು ಬಂದದ್ದಕ್ಕೆ ನಮಗೂ ಖುಷಿ ಆಗ್ತದೆ. ಅದಕ್ಕಂತೇಳಿ ನೀವು ಅದನ್ನು ಪಡ್ಕೊಳ್ಬೇಕಾಗಿ ಕೇಳ್ಕೊಳ್ತಾ ಕೊನೆಯದಾಗಿ ಪ್ರಾರ್ಥನೆಯನ್ನು ನಮ್ಮ ಪಾಸ್ಟರ್ ಅವ್ರು ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಕರ್ತನಾದ ಪರಲೋಕದ ತಂದೆ, ನಿನ್ನ ಮಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿಮ್ಮನ್ನು ವಂದಿಸುತ್ತಾ ಇದ್ದೇವೆ, ಮಹಿಮೆಪಡಿಸುತ್ತಾ ಇದ್ದೇವೆ, ಘನಪಡಿಸುತ್ತಾ ಇದ್ದೇವೆ. ಸ್ವಾಮಿ, ಈ ಸಂಜೆ ವೇಳೆಯಲ್ಲಿ ತಂದೆ, ಈ ಸ್ಥಳದಲ್ಲಿ ಸ್ವಾಮಿ ಈ ಸನ್ಮಾನ ಕಾರ್ಯಕ್ರಮವನ್ನು ತಂದೆ ಒಳ್ಳೆಯ ರೀತಿಯಲ್ಲಿ ನಡೆಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಬಯಸಿದ್ದಕ್ಕಿಂತ ಬೇಡಿದ್ದಕ್ಕಿಂತ ಉತ್ತಮವಾದಂಥ ರೀತಿಯಲ್ಲಿ ನಡೆಸಿದ್ರಪ್ಪ, ನಿಮಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದಪ್ಪ ತಂದೆ. ಸಹಕಾರ ಕೊಟ್ಟಿರುವಂಥ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವಾದ ಮಾಡಪ್ಪ. ದಾಂಡೇಲಿ ಕ್ರಿಶ್ಚಿಯನ್ ಬ್ರದರ್ಸ್ ಅಸೋಸಿಯೇಷನ್ ಅನ್ನು ಜ್ಞಾಪಕ ಮಾಡಬೇಕು ಸ್ವಾಮಿ. ಅದರ ಪದಾಧಿಕಾರಿಗಳನ್ನು, ಅದರ ಮೆಂಬರ್ಸನ್ನು ಎಲ್ಲರನ್ನು ಆಶೀರ್ವಾದ ಮಾಡಪ್ಪ. ಆ ಟ್ರಸ್ಟನ್ನು ಬಲಪಡಿಸಪ್ಪ, ಅಭಿವೃದ್ಧಿಪಡಿಸಪ್ಪ. ದಾಂಡೇಲಿ ಪಟ್ಟಣದಲ್ಲಿ ಸುತ್ತಮುತ್ತಲಿರುವ ಗ್ರಾಮಗಳಲ್ಲಿ ಎಲ್ಲರಿಗೂ ಕೂಡ ಅದು ಉಪಕಾರಿಯಾಗಿರುವ ಹಾಗೆ ಸಹಾಯ ಮಾಡಪ್ಪ ತಂದೆ. ಸಹೋದರಿ ಪದ್ಮಾವತಿಯವರನ್ನು, ಅವರ ಪತಿದೇವರನ್ನು ಮತ್ತು ಅವರ ಕುಟುಂಬದಲ್ಲಿ ತಾಯಿ ಮತ್ತು ಅಣ್ಣಂದಿರು, ತಂಗಿ ಎಲ್ಲರನ್ನೂ ಕೂಡ ಆಶೀರ್ವಾದ ಮಾಡಪ್ಪ. ಪದ್ಮಾವತಿ ಅವರ ತಂದೆ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ಲಪ್ಪ ತಂದೆ. ನಿಮ್ಮ ಆಶೀರ್ವಾದವಿದ್ದರೆ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಕೂಡ ಹೋಗ್ಲಪ್ಪ ತಂದೆ. ಇಂಟರ್ನ್ಯಾಷನಲ್ ಅವಾರ್ಡ್ ಕೂಡ ತೊಗೊಳ್ಳಿಕ್ಕೆ ಸಹಾಯ ಮಾಡಪ್ಪ. ನಿಮ್ಗೆ ಅಸಾಧ್ಯವಾದದ್ದು ಯಾವುದಿಲ್ಲಪ್ಪ ತಂದೆ. ನೀವೊಂದು ಮಾತನ್ನು ಹೇಳಿದರೆ ಸಾಕಪ್ಪ, ಎಲ್ಲ ಆಗಿ ಹೋಗ್ತದಪ್ಪ ತಂದೆ. ಅದ್ಭುತ ಕಾರ್ಯ ಮಾಡಪ್ಪ, ಮಹಾನ್ ಕಾರ್ಯ ಮಾಡಪ್ಪ ತಂದೆ. ಮುಂದಿನ ದಿನದಲ್ಲಿ ಒಂದಾನೊಂದು ಕಾಲದಲ್ಲಿ ಮತ್ತು ನಾವು ಈ ರೀತಿ ನೆನೆಸಬೇಕಪ್ಪ. ಇಂಥ ದಿನದಲ್ಲಿ ನಾವು ಪ್ರಾರ್ಥನೆ ಮಾಡಿದ್ದೇವೆ, ಅದನ್ನು ನೀವು ಈಡೇರಿಸಿದಂತೆ ಇರ್ತದೆ ನಾವು ನೆನೆಸಬೇಕಪ್ಪ ಅಂತ ಅದ್ಭುತ ಕಾರ್ಯ ಮಾಡಪ್ಪ ಸ್ವಾಮಿ. ಇಲ್ಲಿ ಸೇರಿ ಬಂದಿರುವಂಥ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವಾದ ಮಾಡಬೇಕೆಂದು ನಮ್ಮ ರಕ್ಷಕರು, ನಮ್ಮ ಕರ್ತನಾಗಿರುವಂಥ ಯೇಸುವಿನ ನಾಮದಲ್ಲಿ ಬೇಡಂದಿದ್ದೇವೆ ಸ್ವಾಮಿ. ಕೊನೆ ಆಶೀರ್ವಾದ. ನಮ್ಮ ತಂದೆಯಾದ ದೇವರ